ಇವತ್ತು ಕೂಡ ಸುಮಾರು ದಿನ ಆಯ್ತು ನಿಮ್ಮ ಕ್ವೆಶನ್ಸ್ನ ನಾನು ಕೇಳಿಲ್ಲ. ಏನಾದರೂ ಕ್ವೆಶನ್ಸ್ ಇದ್ರೆ ನಿಮ್ದು ಇವತ್ತು ಕೇಳಬಹುದು. ಅದಾದ್ಮೇಲೆ ನಾನು ಅಕಸ್ಮಾತ್ ನಿಮ್ಮ ಕ್ವೆಶನ್ಸ್ ಎಲ್ಲ ಮುಗ್ದು ಟೈಮ್ ಇದ್ದಾಗ ನಾನು ಏನಾದರೂ ಮಾಡಿಸ್ತೀನಿ. ಓಕೆ. ಎಸ್, ರಾಜೇಶ್ವರಿ ಅವರೇ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಓಕೆ, ಹೇಳಿ, ಅನ್ಮ್ಯೂಟ್ ಮಾಡಿ. ಮ್ಯಾಮ್, ಯಾರಾದ್ರೂ ಮೇ ಬಿ ಈಗ 5th ಮಂತ್ ಅಲ್ಲಿ ಇದು ಬರುತ್ತಲ್ಲ, GTT ಟೆಸ್ಟ್ ಮಾಡಿದ್ಮೇಲೆ ಹ್ಮ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಬೇಕು ಅಂತ. ಹ್ಮ್ ಸೊ ಯಾರಾದ್ರೂ ಇಲ್ಲ ಅದನ್ನ ಟೆಸ್ಟ್ ಮಾಡಿಸಿದ್ಮೇಲೆ ಏನಾದ್ರೂ ಶುಗರ್ ಲೆವೆಲ್ ಹೆಚ್ಚು ಕಮ್ಮಿ ಆಗಿದ್ರೆ ಹಾ, ಹೆಂಗೆ ಮೇಂಟೈನ್ ಮಾಡಿದ್ರು, ಯಾವ ತರ ಡಯಟ್ ಫಾಲೋ ಮಾಡಿದ್ರು ಅಂತ. ಓಕೆ. ಅಂದ್ರೆ ನಂದು ನಾರ್ಮಲ್ ಇದೆ, ಅಂದ್ರೆ ಕರೆಕ್ಟ್ 130 ಇದೆ. ಹ್ಮ್ ಮೊನ್ನೆ GTT ಟೆಸ್ಟ್ ಆಯ್ತು, ಹ್ಮ್ 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 130 ಇದೆ. ನಿಮ್ಗೆ ಅಂದ್ರೆ ಬಾರ್ಡರ್ ಲೈನ್ ಅಲ್ಲಿ ಇದ್ದೀರಾ, ಸ್ವಲ್ಪ ಡಯಟ್ ಫಾಲೋ ಮಾಡಿ ಅಲ್ಲ ಅಂತ ಹೇಳಿದ್ರು. ಒಂದ್ ಚಾರ್ಟ್ ಕೊಟ್ರು, ಈ ತರ ಓಕೆ. ಮಿಲೆಟ್ಸ್ ಎಲ್ಲ ತಿನ್ನಿ, ರೈಸ್ ಎಲ್ಲ ಕಡಿಮೆ ತಿನ್ನಿ ಅನ್ನೋ ತರ. ಹಾ ಹಾ, So, ಇಲ್ಲಿ ಯಾರಾದ್ರೂ ಯಾವ ತರ ಡಯಟ್ ಫಾಲೋ ಮಾಡಿದ್ರು ಅಂತ. ಓಕೆ. ಓಕೆ, ಯಾರಾದ್ರೂ ಮಾಡಿದೀರಾ ಆ ಥರ ಶುಗರ್ ಲೆವೆಲ್ಸ್ನ ಕಡಿಮೆ ಮಾಡೋದಕ್ಕೆ? ಆಲ್ಮೋಸ್ಟ್ ಇದೆ, ಅವರು ಡಯಟಲ್ಲೇ ಕಂಟ್ರೋಲ್ ಮಾಡಬೇಕು ಅಂತಾನೆ ಹೇಳ್ತಾರೆ. ಓಕೆ, ದಿವ್ಯಾ ಅವರು ಅನ್ಮ್ಯೂಟ್ ಮಾಡಿದ್ದಾರೆ. ಹೇಳಿ ದಿವ್ಯಾ. ಇಲ್ಲ, ನಂದು ನಾರ್ಮಲ್ ಇತ್ತು, ಸೊ ನಾನು ಯಾವ ಡಯಟು ಮಾಡಿಲ್ಲ. ಓಕೆ ಓಕೆ. ಸೊ ಯಾರಿಗಾದ್ರೂ ಈ ಥರ ಡಯಟ್ ರೆಗ್ಯುಲೇಷನ್ ಏನಾದರೂ ಹೇಳಿದ್ರಾ? ಯು ಹ್ಯಾವ್ ಟು. ಮ್ಯಾಮ್ ನನ್ಗೆ ಅಂದ್ರೆ ನಂದು ಮುಂಚೆ HbA1c ಬಾರ್ಡರ್ ಇತ್ತು, ಅದಿವಾಗ ಹ್ಮ್ ನಾರ್ಮಲ್ ಬಂದಿದೆ. ಹ್ಮ್ 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 ರಾಗಿ ಮತ್ತೆ ಜೋಳನ ಜಾಸ್ತಿ ಯೂಸ್ ಮಾಡಿ, ರೈಸ್ ಯೂಸ್ ಮಾಡ್ಬೇಡಿ ಅಂತ ಹೇಳಿದ್ರು. ಮತ್ತೆ ರೈಸ್ ತಿನ್ಲೇಬೇಕು ಅಂದ್ರೆ ರೆಡ್ ರೈಸ್ ನ ಸ್ವಲ್ಪ 1 ಕಪ್ ಅಷ್ಟು, ಹ್ಮ್ ಒಂದ್ ಐಸ್ ಕ್ರೀಮ್ ಕಪ್ ಬರುತ್ತಲ್ಲ ಅಷ್ಟು ಯೂಸ್ ಮಾಡಿ. ಹ್ಮ್ ಹ್ಮ್ ರಾಗಿ ಮುದ್ದೆ ಮತ್ತೆ ಸೊಪ್ಪು ತರಕಾರಿ ಹ್ಮ್ ಡೈಲಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ. ಓಕೆ, ಫೈನ್. ಸೊ ಎಸ್, ರಾಜೇಶ್ವರಿ ಅವರೇ, ಇದು ಒಂದು ಗ್ರೇಟ್ ಟಿಪ್. ಎಲ್ಲರಿಗೂ ರೆಡ್ ರೈಸು, ಅದು ಈವನ್ ನಾನು ಮೆನ್ಷನ್ ಮಾಡಬೇಕು. ಸೊ ಕೆಂಪಕ್ಕಿ ಬರುತ್ತೆ, ನಿಮಗೆಲ್ಲ ಗೊತ್ತಿರಬಹುದು. ಇಲ್ಲ ಕೆಲವರಿಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ. ಓಕೆ, ಕೆಂಪಕ್ಕಿ ಇರುತ್ತಲ್ವಾ, ಅದು ತುಂಬಾನೇ ಒಳ್ಳೇದು. ಅದರಲ್ಲೂ ಪ್ರೆಗ್ನೆನ್ಸಿಲಿ ತುಂಬಾನೇ ಒಳ್ಳೇದು ಅದು. ಆಯ್ತಾ? ಅಂಡ್ ಯಾವಾಗ ಈವನ್ ಯಾರಿಗಾದ್ರೂ ಆಪರೇಷನ್ಸು ಆ ಥರ ಏನಾದರೂ ಆದರೆ, ಯಾಕೆ ಅಂದರೆ ಇಟ್ ಈಸ್ ರಿಚ್ ಇನ್ ನ್ಯೂಟ್ರಿಷನ್. ಆಯಿತಾ? ತುಂಬ ಕಾರ್ಬೋಹೈಡ್ರೇಟ್ಸ್ಗಿಂತನೂ ಅದರಲ್ಲಿ ತುಂಬ ನಮ್ಮ ಆರೋಗ್ಯನ ರೆಗ್ಯುಲೇಟ್ ಮಾಡುವಂತಹ ಇದಿದೆ, ಶಕ್ತಿ ಇರುತ್ತೆ ಅದಕ್ಕೆ. ಓಕೆ, ಬಾಯ್ಲ್ಡ್ ರೈಸ್ ಅದು ಓಕೆ, ಆಯಿತಾ? ಬಾಯ್ಲ್ಡ್ ರೈಸ್ ಇಸ್ ಓಕೆ ಓಕೆ. ಬಟ್ ಇದು ಕೆಂಪಕ್ಕಿಯಿಂದ ಅನ್ನ ಮಾಡ್ತಾರೆ. ಮತ್ತೆ ಅಕಸ್ಮಾತ್ ಯಾರಿಗಾದ್ರೂ ತುಂಬಾ ಹೀಟ್ ಆಗ್ತಾ ಇದೆ ಅಥವಾ ಯುರಿನರಿ ಇನ್ಫೆಕ್ಷನ್ಸು ಆ ಥರ ಜಾಸ್ತಿ ಆಗುತ್ತೆ ಅಂಥವ್ರು ಏನು ಮಾಡ್ಬೋದು ಅಂತಂದ್ರೆ, ಈ ಥರ ಅನ್ನನ ಜಾಸ್ತಿ ನೀರಿಟ್ಟು ಬೇಯಿಸ್ಕೋಬೇಕು. ಅದಾದ್ಮೇಲೆ ಅದನ್ನ ಆ ಗಂಜಿನ ಬಸಿಬೇಕು. ಸೊ ಆ ಗಂಜಿ ಇದೆಯಲ್ಲ, ಅನ್ನದ ಗಂಜಿ, ಅದಕ್ಕೆ ನೀವು ಸ್ವಲ್ಪ ಉಪ್ಪು ಅಥವಾ ಸ್ವಲ್ಪ ಕಾಳುಮೆಣಸು ಪುಡಿ ಆದ್ರೂ ಅಥವಾ ಏನಾದ್ರೂ ಹಾಕೊಂಡು ಕುಡಿದ್ರೂ ಕೂಡ ಚೆನ್ನಾಗಾಗುತ್ತೆ. ಆಯ್ತಾ? ಸ್ವಲ್ಪ ಉಪ್ಪು ಹಾಕಿದ್ರೂ ಸಾಕು, ಜಾಸ್ತಿ ಏನು ಬೇಡ. ಸ್ವಲ್ಪ ಟೇಸ್ಟ್ಗೆ ಸ್ವಲ್ಪನೇ ಉಪ್ಪು ಹಾಕೊಂಡು ಕುಡಿಯೋದ್ರಿಂದನೂ ನಿಮಗೆ ಹೀಟು ಆ ಥರದ್ದೆಲ್ಲ ಇನ್ಫೆಕ್ಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಆಯ್ತಾ? ಇದನ್ನ ಟ್ರೈ ಮಾಡ್ಬೋದು. ಆ್ಯಂಡ್ ಇದು ಒಂದು ಕೆಂಪಕ್ಕಿಯನ್ನ ವೆರಿ ಗುಡ್ ಸಜೆಷನ್ ನೇತ್ರ ಅವರೇ. ಓಕೆ, ಹೇಳಿ ರಾಜೇಶ್ವರಿ ಅವರೇ. ತರಕಾರಿ ನಾನು ಹೇಳೋದು, ತರಕಾರಿ ಪೂರ್ತಿ ಏನು ಹಾಫ್ ಪೂರ್ತಿ ತರಕಾರಿನೇ ಇರ್ಬೇಕು ನಿಮ್ ತಟ್ಟೆಲಿ, ಅರ್ಧಕ್ಕರ್ಧ. ಓಕೆ, ಹೇಳಿ. ಅದೇ ತರ ಇವಾಗ ಚಾಟ್ ಕೂಡ ಪ್ರಿಪೇರ್ ಮಾಡಿದ್ದೀನಿ ಮ್ಯಾಮ್. ಅಂದ್ರೆ ಡೈಲಿ ಒಂದ್ ಸೊಪ್ಪು, ಒಂದು ಆ ಈ ತರ ದಾಲ್, ಮತ್ತೆ ಹಾ, ಒಂದಿಷ್ಟು ಕಾಯಿ ಪಲ್ಯ. ನಾವು ಉತ್ತರ ಕನ್ನಡದವ್ರು ಆಲ್ಮೋಸ್ಟ್ ವೆಜ್ಜೀಸ್ ಎಲ್ಲ ಹಾಗೆ ತಿಂತೀವಲ್ಲ, ಸೌತೆಕಾಯಿ, ಗಜ್ರಿ ಎಲ್ಲ. ಎಸ್ ಎಸ್. ಅದೇನು ತರಕಾರಿದೇನು ಪ್ರಾಬ್ಲಮ್ ಇಲ್ಲ. ಅದೇ ಈ ತರ ಏನೋ ಒಂದಿಷ್ಟು ಸಜೆಷನ್ಸ್ ಕೊಟ್ರು. ಹ್ಮ್ ಈ ತರ ಎಗ್ ಅಲ್ಲಿ ಯೋಗ್ ತಿನ್ಬಾರ್ದು, ಹ್ಮ್ ಮತ್ತೆ ನಾ ಶುಗರ್ ಕೂಡ ಕಡಿಮೆ, ನಾ ಮೊದ್ಲಿಂದಾನು ಸ್ವೀಟ್ಸ್ ತಿನ್ನೋದಿಲ್ಲ. ಓಕೆ. ಅದೇ ಒಂದಿಷ್ಟೆಲ್ಲ ಈ ತರ ಬೇರೆ ಬೇರೆ ಫ್ರೂಟ್ಸ್ ಎಲ್ಲ ತಿನ್ಬೇಡಿ, ಈ ತರ ಮತ್ತೆ ತುಪ್ಪ ತಿನ್ಬೇಡಿ ಅಂತ ಹೇಳಿದ್ರು. ಹ್ಮ್ ಅದೇ ನನಗೆ ಸ್ವಲ್ಪ ಸರ್ಪ್ರೈಸಿಂಗ್ ಅಂತ ಅನಿಸ್ತು, ತುಪ್ಪಕ್ಕೆ ಓಕೆ. ಹೆಂಗೆ ಏನು ಅಂತ ತುಪ್ಪಕ್ಕೆ ಅಷ್ಟೇ. ಅಷ್ಟೊಂದೇನು ಇದಾಗಲ್ಲ ನನಗೆ ಗೊತ್ತಿರೋ ಹಾಗೆ. ಬಟ್ ತುಪ್ಪ ತಗೊಳ್ಳೋದಾದ್ರೆ ಎಲ್ಲರೂ ಅಷ್ಟೇ ಹಸುವಿನ ಹಾಲಿನ ತುಪ್ಪ ತಗೊಳ್ಳಿ. ಆಯ್ತಾ? ತುಂಬಾ ಒಳ್ಳೇದು. ಹಂಗೆ ನೋಡಿದ್ರೆ ಎಷ್ಟೋ ಬೆನಿಫಿಟ್ಸ್ ಇದೆ ತುಪ್ಪದಿಂದ. ಅದರಲ್ಲೂ
ಮೆಡಿಕೇಟೆಡ್ ಗೀ ಅಂತ ಹೇಳ್ಬಿಟ್ಟು ಆಯುರ್ವೇದದಲ್ಲೆಲ್ಲ ಕೊಡ್ತಾರೆ. ಅಂದ್ರೆ ಯಾವ್ಯಾವ ಮಂತಲ್ಲಿ ಏನೇನ್ ಮೆಡಿಕೇಶನ್ಸ್ ಹಾಕ್ಬೇಕು, ಅದರಲ್ಲಿ ಏನೇನ್ ನ್ಯೂಟ್ರಿಷನ್ ಇರೋ ಕಂಟೆಂಟ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ತುಪ್ಪದಲ್ಲಿನೇ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾರೆ. ಸೊ ದಟ್ ಅಟ್ ಲೀಸ್ಟ್ ಬೆಳಗ್ಗೆ ಎದ್ದ ತಕ್ಷಣ 1 ಸ್ಪೂನ್ 2 ಸ್ಪೂನ್, ಇಲ್ಲ ರಾತ್ರಿ ಮಲ್ಗೋಕ್ ಮುಂಚೆ 1 ಸ್ಪೂನ್ ಕುಡಿದ್ರೆ ಡೈಜೆಷನ್ಗೆ ಈಸಿ ಆಗುತ್ತೆ. ಕಾನ್ಸ್ಟಿಪೇಷನ್ ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ, ಆ ಥರದ್ದೆಲ್ಲಾನು. ಸೊ ಅದು ಮೆಡಿಕೇಟೆಡ್ ಗೀ, ದಟ್ ಈಸ್ ಡಿಫ್ರೆಂಟ್. ಅದು ಆಯುರ್ವೇದಕ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದವರು ನಿಮ್ಗೆ ಮೇ ಬಿ ಕೊಟ್ಟಿರಬಹುದು. ಬಟ್ ನೀವೇ ಘೀ ಮನೇಲಿ ನಾವು ತುಪ್ಪ ಡೈಲಿ ಯೂಸ್ ಮಾಡ್ತೀವಲ್ಲ, ಅದು ಏನ್ ತೊಂದರೆ ಇಲ್ಲ ನನಗೆ ಗೊತ್ತಿರೋ ಹಾಗೆ. ಅಕಸ್ಮಾತ್ ಅವ್ರು ಹೇಳಿದ್ದಾರೆ ಅಂದ್ರೆ ಮೇ ಬಿ ಸಮ್ ಲೈಕ್ ಫ್ಯಾಕ್ಟರ್ಸ್ ಲೈಕ್ ಕೊಲೆಸ್ಟ್ರಾಲ್ ಆ ಥರದ್ದೇನಾದ್ರೂ ಇದ್ದಿರಬಹುದು. ಬಟ್ ಇಟ್ ಈಸ್ ಗುಡ್ ಫ್ಯಾಟ್ ಹಂಗ್ ನೋಡಿದ್ರೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದರಲ್ಲೂ ಅಲೋಪ್ಯಾಥಿಕ್ ಮೆಡಿಸಿನ್ ಅವರು ಜಾಸ್ತಿ ತುಪ್ಪಕ್ಕೆ ಏನು ಇದು ಪ್ರಿಫರೆನ್ಸ್ ಕೊಟ್ಟಿರಲ್ಲ. ಬಟ್ ಅದರಲ್ಲಿ ಏನು ಹಸುವಿನ ಹಾಲಿನ ತುಪ್ಪ, ಅದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ, ಸ್ಪೆಷಲಿ ಇನ್ ಪ್ರೆಗ್ನೆನ್ಸಿ. ಆಯ್ತಾ? ಸೊ ನೀವು ನಾರ್ಮಲಿ ತಗೊಳ್ತಾ ಇದ್ರೆ ತಗೊಳ್ಳಿ, ಏನ್ ತೊಂದ್ರೆ ಇಲ್ಲ. ಆ, ಎಮ್ಮೆ ತುಪ್ಪ ತಗೋಬಾರ್ದು. ಯಾವುದು ಎಮ್ಮೆ ಹಾಲಿಂದ ಅಷ್ಟು ನ್ಯೂಟ್ರಿಷನ್ ಇರಲ್ಲ ಅದ್ರಲ್ಲಿ. ಆಯ್ತಾ? ಏನ್ ತೊಂದ್ರೆ ಇಲ್ಲ, ಬಟ್ ಅಷ್ಟೊಂದು ಕಂಪೇರ್ ಟು ದಿಸ್ ತುಂಬಾನೇ, ಅಂದ್ರೆ ದೇಸಿ ಹಸುವಿನ ಹಾಲಿನ ತುಪ್ಪ ತುಂಬಾನೇ ಒಳ್ಳೇದು. ಅದು ಒಂಥರ ಮೆಡಿಸಿನಲ್ ಕ್ವಾಲಿಟೀಸ್ ಇರುತ್ತೆ ಅದಕ್ಕೋಸ್ಕರ. ಆಯ್ತಾ? ಆದ್ರೆ ಅಟ್ಲೀಸ್ಟ್ ಈ ಪ್ರೆಗ್ನೆನ್ಸಿಲಿ ಟ್ರೈ ಟು ಶಿಫ್ಟ್. ಓಕೆ, ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ಇನ್ನೊಂದು ಕ್ವಶನ್ ಇದೆ. ಹ್ಮ್ ಇದು ಪ್ರೆಗ್ನೆನ್ಸಿಯಲ್ಲಿ ಬ್ರಾ ಯೂಸ್ ಮಾಡೋದು. ಹ್ಮ್ ಓಕೆ, ಇದು ಆ, ತುಂಬಾನೇ ಅಂದ್ರೆ ಬ್ರಾ ಸೈಜ್ ಕೂಡ ಜಾಸ್ತಿ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಮೇ ಬಿ ಬ್ರಾ ಎಕ್ಸ್ಟೆಂಡರ್ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ಸಜೆಷನ್ ಕೊಟ್ಟಿದ್ರು ಯಾರೋ, ಅಲ್ವಾ? ಮೇ ಬಿ ಕಲಾ ಅವ್ರಿರ್ಬೇಕು. ಸೊ ಅದು ಕೂಡ ಮಾಡಬಹುದು. ಬಟ್ ಏನಂದ್ರೆ ಮುಂದ್ಗಡೆ ಬ್ರೆಸ್ಟ್ ಸೈಜ್ ಏನಿರುತ್ತಲ್ಲ, ಬ್ರಾ ಎಕ್ಸ್ಟೆಂಡರ್ಸ್ ಏನಿದ್ರು ಹಿಂದೆ ಸೈಜ್ನ ಎಕ್ಸ್ಟೆಂಡ್ ಮಾಡುವಂಥದ್ದು, ಮುಂದೆ ಅಲ್ಲ, ಅಲ್ವಾ? ಸೊ ಅದೆಷ್ಟು ಕಂಫರ್ಟಬಲ್ ನಿಮಗೆ ಫೀಲ್ ಆಗುತ್ತೆ ನನಗೆ ಗೊತ್ತಿಲ್ಲ. ರೈಟ್? ಅದಕ್ಕೆ ಒಟ್ಟು ಯಾವಾಗಲೂ ಬ್ರಾ ಹಾಕೊಂಡ್ರೆ ರೈಟ್ ಸೈಜ್ ಇಂದು ಯೂಸ್ ಮಾಡಬೇಕು. ಅಕಸ್ಮಾತ್ ರೈಟ್ ಸೈಜ್ ಇಲ್ಲ ಅಂತಂದ್ರೆ ಆ, ಇವಾಗ ಏನಾಗುತ್ತೆ ಅಂದ್ರೆ ಸ್ಕಿನ್ ತುಂಬಾ ಜಾಸ್ತಿ ಇದಾಗ್ತಾ ಇರುತ್ತೆ, ನಾವು ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ, ಅಲ್ವಾ? ಅವಾಗ ಏನಾಗುತ್ತೆ, ಕ್ರ್ಯಾಕ್ಸ್ ಬರುತ್ತೆ. ನಮ್ಗೆ ಹೇಗೆ ಏನು ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಬರುತ್ತಲ್ವಾ? ಸೊ ಅದೇ ರೀತಿ ಬ್ರೆಸ್ಟ್ ಅಲ್ಲೂ ಕೂಡ ಸುತ್ತ ಸ್ಟ್ರೆಚ್ ಮಾರ್ಕ್ಸ್ ಬರೋಕ್ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ತುಂಬಾ ಜಾಸ್ತಿ ನಾವು ಟೈಟ್ ಆಗಿರೋದು ಹಾಕೊಳ್ಳೋದು ಅಥವಾ ಲೂಸ್ ಆಗಿರೋದು ಹಾಕೊಂಡ್ರು ಇಟ್ ಈಸ್ ನಾಟ್ ಬೆನಿಫಿಷಿಯಲ್. ಅಲ್ವಾ? ಸೊ ಹಾಕೊಂಡ್ರು ಒಂದೇ, ಹಾಕೊಳ್ದೆ ಇದು ಒಂದೇ, ಆ ಥರ ಆಗ್ಬಿಡುತ್ತೆ. ಸೊ ಅದಕ್ಕೆ ರೈಟ್ ಸೈಜ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಇದರಲ್ಲಿ ಪ್ರೆಗ್ನೆನ್ಸಿಲಿ ನೋಡಿದ್ರೆ ಪೂರ್ತಿ ಪ್ರೆಗ್ನೆನ್ಸಿ ನಮ್ ಸೈಜ್ ಚೇಂಜ್ ಆಗ್ತಾನೇ ಇರುತ್ತೆ, ಅಲ್ವಾ? ಸೊ ಅದಕ್ಕೋಸ್ಕರ ನೀವು ಯು ಕ್ಯಾನ್ ಯೂಸ್ ಲೈಕ್ ಅಡ್ಜಸ್ಟೇಬಲ್ ಒನ್ ತಗೊಂಡ್ಬಿಟ್ಟು ಯೂಸ್ ಮಾಡಿ ನೋಡಬಹುದು. ಓಕೆ, ಬಟ್ ಯಾವಾಗಲೂ ರೈಟ್ ಸೈಜ್ ಅಲ್ಲಿ ಅದನ್ನ ಯೂಸ್ ಮಾಡ್ತಾ ಬನ್ನಿ. ಸೊ ಮಂತ್ಲಿ ಒನ್ಸೋ ಅಥವಾ 15 ದಿನಕ್ಕೊಂದ್ಸರಿನೋ ಅದನ್ನ ಸ್ಟ್ರಿಪ್ಗಳನ್ನ ಚೇಂಜ್ ಮಾಡೋದು ಅಥವಾ ಎಕ್ಸ್ಟೆಂಡ್ ಮಾಡೋದು, ಇದನ್ನೆಲ್ಲ ಕೇರ್ಫುಲಿ ಮಾಡ್ತಾ ಬಂದಾಗ ಇಟ್ ಈಸ್ ಓಕೆ. ಆಯ್ತಾ? ಯೂಸ್ ಮಾಡ್ಬೋದು. ಬಟ್ ಡೈಲಿ ಇಫ್ ಯು ಆರ್ ಅಟ್ ಹೋಮ್, ಮನೇಲಿದ್ದೀರಾ, ನಿಮ್ಗೆ ಅಷ್ಟೊಂದು ಕಂಫರ್ಟಬಲ್ ಫೀಲ್ ಆಗ್ತಾ ಇಲ್ಲ ಹಾಕೊಳ್ಳೋದ್ರಿಂದ, ಆ ಥರ ಇರಿಟೇಷನ್ ಏನಾದರೂ ಆಗ್ತಾ ಇದೆ, ಸ್ಟ್ರೆಚ್ ಅಥವಾ ಸ್ಟ್ರೆಚ್ ಮಾರ್ಕ್ಸ್ ಜಾಸ್ತಿ ಬರ್ತಾ ಇದೆ, ಆ ಥರದ್ದೆಲ್ಲ ಆದಾಗ ನೋಡಿ ಯೂಸ್ ಮಾಡಿ. ಓಕೆ, ಬೇಡವೇ ಬೇಡ ಅಂತಾನೂ ಅಲ್ಲ, ರೈಟ್ ಸೈಜ್ ಬ್ರಾ ಯೂಸ್ ಮಾಡೋದ್ರಿಂದ ಯಾವಾಗಲೂ ಒಳ್ಳೇದು ಬೆನಿಫಿಟ್ಸ್ ಇರುತ್ತೆ. ಆಯ್ತಾ? ಟೈಟ್ ಒನ್ ಯಾವಾಗಲೂ ಯೂಸ್ ಮಾಡಬೇಡಿ. ಓಕೆ, ತುಂಬಾ ಅದು ತುಂಬಾನೇ ರ್ಯಾಷಸ್ ಎಲ್ಲ ಆಗುತ್ತೆ, ಮತ್ತೆ ತುಂಬಾ ಬ್ರೆಸ್ಟ್ನ ಜಾಸ್ತಿ ಹಿಡ್ದಿಟ್ಕೊಳ್ಳೋದ್ರಿಂದ ಇಟ್ ಈಸ್ ನಾಟ್ ಗುಡ್, ಅಲ್ವಾ? ಅದಕ್ಕೋಸ್ಕರ ಟೈಟ್ ಇರೋದನ್ನ ಯೂಸ್ ಮಾಡಬೇಡಿ. ಆಲ್ವೇಸ್ ರೈಟ್ ಸೈಜ್. ಓಕೆ, ಅಕಸ್ಮಾತ್ ಯೂಸ್ ಮಾಡೋದಾದ್ರೆ. ಇಲ್ಲ ಬೇಡ ಅಂದ್ರೂ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಬ್ರೆಸ್ಟ್ ಸ್ಯಾಗಿಂಗ್ ಎಲ್ಲ ಆಗೋದು ಅಂದ್ರೆ ಆಮೇಲೆ ನಿಮ್ಗೆ ಅದು ಪ್ರಾಬ್ಲಮ್ಸ್ ಬರ್ದೇ ಇರೋದಕ್ಕೆ ಏನ್ ಮಾಡ್ಬೇಕು, ಯೂಸ್ ಮಾಡದೇ ಇದ್ರೂ ದಿನಾನು ಬ್ರೆಸ್ಟ್ ಮಸಾಜ್ ಅಂತೂ ಮಾಡಬೇಕು. ನಾನು ಹೇಳ್ದ ಹಾಗೆ ನಿಪ್ಪಲ್ ಅಂತೂ ನೀವು ಪುಲ್ ಮಾಡ್ತಾನೆ ಇರಿ. ಬ್ರೆಸ್ಟ್ ಬಗ್ಗೆ ಮಾತಾಡುವಾಗೆಲ್ಲ ಇದನ್ನ ಹೇಳಲೇಬೇಕು ನಾನು. ನಿಪ್ಪಲ್ ಡೈಲಿ ಮಸಾಜ್ ಮಾಡ್ತಾ ಇರಿ, ಪುಲ್ ಮಾಡ್ತಾ ಇರಿ, ಅಷ್ಟೇ. ಓಕೆ. ಅದು ಮೇಡಮ್ ನಮ್ಮ ಮನೆಯಲ್ಲಿ ಒಬ್ರಿಗೆ ಆಗಿತ್ತು ಮೇಡಮ್, ಅದು ನಮ್ಮ ತಮ್ಮನ ಇರ್ತೈತಿ. ಹ್ಮ್ ಎಲ್ರು ಹಾಕೋಬೇಡ ಅಂದ್ರು, ಅವ್ರು ಬಿಟ್ಟ ಅದು ಒಂದ್ ಸ್ವಲ್ಪ ಇದು ಹಾಕೊಂಡು ಆಮೇಲೆ ಡಿಲಿವರಿ ಆದ್ಮ್ಯಾಗ ಅದು ಪಾಪು ಹಾಲು ಕುಡಿಯತ್ತೇನೆ ಇದಾಗಿ ಹ್ಮ್ ಹಾಲು ಇಲ್ಲ. ಆಮೇಲೆ ಪಾಪುನು ಹಿಡಿಲೇ ಇಲ್ಲ, ನಿಪ್ಪಲ್ ಹಿಡಿಲೇ ಇಲ್ಲ. ಹಾ, ಹೌದು. ಸೊ ಇದಾಗುತ್ತೆ. ಅದಕ್ಕೋಸ್ಕರ ಅದು ಹಾಲ್ ಬಿದ್ದಾಗ ತುಂಬಾ ನಿಪ್ಪಲ್ಸ್ ಒಳಗ್ ಹೋಗ್ಬಿಡುತ್ತೆ.
ಅವಾಗ ಮಗುಗೂ ಕೂಡ ಕಷ್ಟ ಆಗುತ್ತೆ, ನಿಮಗೂ ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಯಾವಾಗಲೂ ಯು ಶುಡ್ ಪುಲ್ ಇಟ್ ಔಟ್ ಇವಾಗಿಂದನೇ. ತುಂಬ ಜಾಸ್ತಿ ಪ್ರೆಷರ್ ಹಾಕೋದೇನು ಬೇಡ, ನಿಧಾನವಾಗಿ ಈ ಥರ ದಿನಾನು ಸ್ವಲ್ಪ ಸ್ವಲ್ಪ ಎಳಿತಾ ಬಂದರೆ ಅದಕ್ಕೇನು ಅಂದರೆ ಏನು ಸ್ಟ್ರೆಚ್ ಮಾರ್ಕ್ಸ್ ಏನೂ ಆಗ್ದೇನೆ ನೋವು ಆಗ್ದೇನೆ ಅದು ಮುಂದೆ ಬರುತ್ತೆ. ಆಯಿತಾ, ಬೇಬಿಗೆ ಅದು ತುಂಬ ಹೆಲ್ಪ್ಫುಲ್. ಓಕೆ, ವಿದ್ಯಾ ಮಿಥುನ್ ಇಬ್ರು ಇದ್ದಾರಾ? ಇಲ್ಲ ನಾನೇ. ಓಕೆ ಸರಿ ಸರಿ, ಪರವಾಗಿಲ್ಲ, ನೋ ವರೀಸ್. ಓಕೆ, ಮತ್ತೆ ಏನಾದ್ರು? ಮಸಾಜ್ ಮಾಡ್ಬೇಕಂತ ಹೇಳಿದ್ರಲ್ಲ, ಯಾವ್ದಾದ್ರು ಪರ್ಟಿಕ್ಯುಲರ್ ಆಯಿಲ್ ಇದೆಯಾ ಅದಕ್ಕೆ? ಓಕೆ, ಪರ್ಟಿಕ್ಯುಲರ್ ಆಯಿಲ್ ಅಂತಂದ್ರೆ ಆಲ್ಮೋಸ್ಟ್ ಬ್ರೆಸ್ಟ್ ಮಸಾಜ್ಗೆ ಕೊಕೊನಟ್ ಆಯಿಲ್ ಇಸ್ ಬೆಸ್ಟ್, ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ, ಮತ್ತೆ ಬಾದಾಮ್ ಎಣ್ಣೆ, ಇವು ಮೂರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು. ಓಕೆ, ಅಂದ್ರೆ ನನಗೆ ಗೊತ್ತಿರೋ ಹಾಗೆ ಕೊಕೊನಟ್ ಆಯಿಲ್ ಇಸ್ ಬೆಸ್ಟ್ ಫಾರ್ ಎವ್ರಿಥಿಂಗ್, ಎಲ್ಲರಿಗೂ ಸೂಟ್ ಆಗುವಂಥದ್ದು. ಅದಕ್ಕೆ ಅದನ್ನ ಯೂಸ್ ಮಾಡ್ಬೋದು. ಇಲ್ಲ ನಿಮ್ಮ ಮನೇಲಿ ಬಾದಾಮ್ ಮಿಲ್ಕ್ ಅಲ್ಲ ಬಾದಾಮ್ ಆಯಿಲ್ ಇದೆ ಅಥವಾ ಆಲಿವ್ ಆಯಿಲ್ ಇದೆ ಅಂತಂದ್ರೆ ದಟ್ ಈಸ್ ಆಲ್ಸೋ ಸೂಟಬಲ್, ಯೂಸ್ ಮಾಡ್ಬೋದು. ಮ್ಯಾಮ್ ಮಾಮಾ ಕ್ಲಬ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದ್ರದ್ದು ಪ್ಯಾಂಟೀಸ್ ಅಥವಾ ಬ್ರಾ ಇದೆಲ್ಲ ಸ್ವಲ್ಪ ಚೆನ್ನಾಗಿದೆ ಆ್ಯಂಡ್ ನಾನು ಕರೆಂಟ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಪ್ಯಾಂಟೀಸ್ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಹ್ಮ್ ಮುಂಚೆ ಎಲ್ಲ ಮಾರ್ಕ್ಸ್ ಬರ್ತಾ ಇತ್ತು, ಹಾ ಸೊ ಇದು ತುಂಬ ಲೈಟ್ ವೆಯ್ಟ್ ಅನಿಸುತ್ತೆ ಹ್ಮ್ ಆ್ಯಂಡ್ ಅಲ್ಲಿ ಪೇನ್ ಆಗಲ್ಲ. ಹ್ಮ್ ಓಕೆ, ಸೊ ಇವಾಗ ಮೆಟರ್ನಿಟಿ ಲಿಂಕ್ ಶೇರ್ ಪ್ಯಾಂಟೀಸ್ ಮಾಡಿದ್ದೀವಿ ಅವರು. ಹಾ ಹಾ ಸರಿ ಯು ಮಾಡಿ. ಕ್ಯಾನ್ ಶೇರ್. ಅದು ಮೆಟರ್ನಿಟಿ ಪ್ಯಾಂಟೀಸ್ ಎಲ್ಲ ತುಂಬಾನೇ ಯೂಸ್ ಆಗ್ತಾ ಇದೆ ಇವಾಗೆಲ್ಲ. ಅವಾಗೆಲ್ಲ ತುಂಬಾನೇ ಸ್ಟ್ರಿಪ್ಸ್ ಗಟ್ಟಿ ಇರೋದೆಲ್ಲ ಬರ್ತಾ ಇತ್ತು, ಇವಾಗ ತುಂಬಾ ಸ್ಮೂತ್ ಮತ್ತೆ ಲೈಟ್ ಫ್ಲೆಕ್ಸಿಬಲ್ ಇರೋ ತರ ಬರುತ್ತೆ. ಮುಂಚೆ ಸೊ ತುಂಬ ಶೇರ್ ಪೇನ್ ಮಾಡಿ. ಅನಿಸ್ತಾ ಇತ್ತು ಅಲ್ಲಿ. ಹ್ಮ್ ಓಕೆ, ಸೊ ಅಫ್ಕೋರ್ಸ್ ಅಲ್ಲಿ ಇಚಿಂಗ್ ಕೂಡ ಜಾಸ್ತಿ ಬಂದ್ಬಿಡುತ್ತೆ ಅಕಸ್ಮಾತ್ ಸ್ವಲ್ಪ ಟೈಟ್ ಆಯ್ತು ಆ ಥರದ್ದೆಲ್ಲಾನು. ಓಕೆ, ಯು ಕ್ಯಾನ್ ಶೇರ್ ದ ಲಿಂಕ್, ಆಯ್ತಾ? ಓಕೆ, ನೆಕ್ಸ್ಟ್ ಏನಾದ್ರೂ ಡೌಟ್ಸ್ ಇದೆಯಾ? ಮ್ಯಾಮ್ ನಾನು ಕೇಳಬೇಕಿತ್ತು. ಯಾರು? ಶ್ರುತಿ ಅವರಾ? ಹೇಳಿ. ಈಗ ನನಗೆ 30 ವೀಕ್ಸ್ 30. 30 ವೀಕ್ಸ್ ಗ್ರೋತ್ ಸ್ಕ್ಯಾನ್ ಹೋದಾಗ ಪ್ಲಾಸೆಂಟಾ ಕ್ಯಾಲ್ಸಿಫಿಕೇಶನ್ ಆಗ್ತಿದೆ ಅಂತ ಹೇಳಿದ್ರು. ಬೇಗ ಡೆಲಿವರಿ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರು ಮೇಡಮ್. ಓಕೆ ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕಂತ ಗೊತ್ತಿಲ್ಲ. ಓಕೆ, ಸೊ ಬೇಗ ಡೆಲಿವರಿ ಆಗಬಹುದು ಅಂತ ಹೇಳ್ತಾ ಇದ್ದಾರಾ? ಪ್ಲಾಸೆಂಟಾ ಕ್ಯಾಲ್ಸಿಫಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು. ಓಕೆ, ಸೊ ನೋಡೋಣ, ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿಬಿಟ್ಟು ಹೇಳ್ತೀನಿ. ಯಾರು ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಹೇಳ್ತೀನಿ. ಓಕೆ, ಅವ್ರೇನಾದರೂ ಹೇಳಿದ್ರ, ಸಜೆಸ್ಟ್ ಮಾಡಿದ್ರ ಇದಕ್ಕೆ? ಏನು ಹೇಳಲಿಲ್ಲ ಮೇಡಮ್, ನನಗೆ ಕಂಪ್ಲೀಟ್ ರೆಸ್ಟ್ ಅಲ್ಲಿ ಇರಕ್ ಹೇಳಿದ್ರು ಅಷ್ಟೇ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಡೋಸೇಜ್ ಕಡಿಮೆ ಮಾಡಿ ಬೇರೆ ಬರ್ಕೊಟ್ರು ಅಷ್ಟೇ. ಓಕೆ ಮ್ಯಾಮ್ ಇನ್ನೊಂದು ಡೌಟು, ಟ್ಯಾಬ್ಲೆಟ್ ಇವಾಗ ನಾ ಯೂಶಲಿ ನೈಟ್ ಹಾಲು ಕುಡಿಯೋದು ಜಾಸ್ತಿ. ನನ್ಗೆ ಐರನ್ ಟ್ಯಾಬ್ಲೆಟ್ ನೈಟ್ ತಗೊಳಕ್ ಸಜೆಸ್ಟ್ ಮಾಡಿದ್ದಾರೆ. ಸೊ ಐರನ್ ಟ್ಯಾಬ್ಲೆಟ್ಸ್ ತಗೋವಾಗ ಈಗ ಮಿಲ್ಕ್ ಏನು ತಗೋಬಾರ್ದಲ್ಲ ಆ ತರ. ಸೊ ಆ ಟೈಮಿಂಗ್ ಏನಾದ್ರು ಚೇಂಜ್ ಮಾಡ್ಬೋದಾ ಆ ತರ? ಓಕೆ, ಸೊ ಓಕೆ, ಒಂದ್ ನಿಮಿಷ ಶ್ರುತಿ ಅವ್ರದ್ದು ಹೇಳ್ಬಿಡ್ತೀನಿ. ಶ್ರುತಿ ಅವರೇ, ಇದನ್ನ ನಾನು ಡಿಸ್ಕಸ್ ಮಾಡ್ಬಿಟ್ಟೆ ಹೇಳ್ತೀನಿ ಡಾಕ್ಟರ್ ಹತ್ರ, ಓಕೆನಾ? ಸೊ ಇದು ನಾನು ಕನ್ಸಿಡರ್ ಮಾಡಿರ್ತೀನಿ. ಓಕೆ, ಮತ್ತೆ ಏನಾದರೂ ಕಂಡೀಷನ್ಸ್ ಇದ್ರೆ ನನಗೆ ಮೆಸೇಜ್ ಮಾಡಿರಿ, ನಾನು ಅವ್ರಿಗೆ ಕೇಳಿಬಿಟ್ಟು ನಿಮಗೆ ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ. ಓಕೆ, ಸೊ ಓಕೆ ರಾಜೇಶ್ವರಿ ಅವರೇ, ಇದು ಐರನ್ ಪ್ಲಸ್ ಕ್ಯಾಲ್ಶಿಯಂ ಯಾವಾಗಲೂ ಜೊತೆಯಾಗಿ ಯೂಸ್ ಮಾಡಲ್ಲ. ಓಕೆ, ಇದು ಈವನ್ ನಮ್ಮ ಇಂಡಿಯನ್ ಟ್ರೆಡಿಷನಲಿ ಮಾಡುವಂತಹ ಫುಡ್ ಇರ್ಬೋದು, ಅದರಲ್ಲೂ ಕೂಡ ಅಷ್ಟೇ. ಸೊ ಜಾಸ್ತಿ ಅಂದರೆ ಲಾರ್ಜರ್ ಕ್ವಾಂಟಿಟೀಸಲ್ಲಿ ಇದ್ದಾಗ ಮಿಕ್ಸ್ ಮಾಡಲ್ಲ, ಆಯಿತಾ? ಯಾಕಂದರೆ ಎರಡೂ ಒಟ್ಟಿಗೆ ಜೀರ್ಣ ಆಗಲ್ಲ, ನಮ್ಮ ದೇಹಕ್ಕೆ ಸ್ವಲ್ಪ ಇದು ಬೇಕಾಗತ್ತೆ, ಗ್ಯಾಪ್ ಬೇಕಾಗತ್ತೆ, ಅದು ಎರಡನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಆಯ್ತಾ? ಎರಡು ಒಟ್ಟಿಗೆ ಇದ್ದಾಗ ಅಬ್ಸಾರ್ಪ್ಷನ್ ಅಷ್ಟು ಚೆನ್ನಾಗಿ ಆಗಲ್ಲ, ಎರಡಕ್ಕೂ ಕಂಪ್ಲೀಟ್ಲಿ ಅಬ್ಸಾರ್ಪ್ಷನ್ ಆಗಲ್ಲ ಅನ್ನೋ ಥರ. ಬಟ್ ಐರನ್ ಟ್ಯಾಬ್ಲೆಟ್ ಆಲ್ಮೋಸ್ಟ್ ನೈಟೇ ಕೊಡ್ತಾರೆ ಆ್ಯಂಡ್ ಕ್ಯಾಲ್ಶಿಯಂ ಬೆಳಗ್ಗೆ ಕೊಡ್ತಾರೆ. ಅಕಸ್ಮಾತ್ ಕ್ಯಾಲ್ಶಿಯಂ ನೈಟ್ ಕೊಟ್ಟಿದ್ರೆ ಐರನ್ ಬೆಳಗ್ಗೆ ಕೊಡ್ತಾರೆ, ಸೊ ಈ ಥರ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಐರನ್ ಟ್ಯಾಬ್ಲೆಟ್ಸ್ ನೈಟೇ ಕೊಡ್ತಾರೆ.
ಅಲ್ವಾ? ಎಲ್ಲರಿಗೂ ಆಲ್ಮೋಸ್ಟ್ ನೈಟ್ ಹೇಳಿರಬಹುದು ಅಲ್ವಾ? ಎಸ್. ಸೊ ಇಟ್ಸ್ ಓಕೆ ಇಫ್ ಯು ಆರ್ ಟೇಕಿಂಗ್ ಲೈಕ್ ಕ್ಯಾಲ್ಶಿಯಂ. ಸಿ, ಹಾಲಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಬಟ್ ತುಂಬಾ ಲಾರ್ಜರ್ ಕ್ವಾಂಟಿಟಿ ಅಲ್ಲಲ್ಲ, ಆಯ್ತಾ? ಇಟ್ ಈಸ್ ನಾಟ್ ದ ಸಪ್ಲಿಮೆಂಟ್ ಅಲ್ವಾ? ಅದು ಡೈರೆಕ್ಟ್ ಫಾರ್ಮಲ್ಲಿ ಬರ್ತಾ ಇದೆ. ಇಫ್ ಯು ಹ್ಯಾವ್ ದಟ್ ಹ್ಯಾಬಿಟ್ ನೀವು ಕಂಟಿನ್ಯೂ ಮಾಡಬಹುದು, ಬಟ್ ಜಾಸ್ತಿ ತಗೋಬೇಡಿ ಅಷ್ಟೇನೆ. ಮ್ಯಾಮ್ 2 hours ಗ್ಯಾಪ್ ಬಿಟ್ರೆ ಓಕೆ ಅಂತ ಹಾ, ಹೇಳ್ತಾರೆ. ಎಸ್ ಎಸ್, ಅಷ್ಟಾದ್ರೂ ಓಕೆ, ಆಯ್ತಾ? ಸೊ ನೀವು ಮಲ್ಗೋಕ್ ಮುಂಚೆ ಇಮಿಡಿಯೇಟ್ಲಿ ಮುಂಚೆ ತಗೋತಾ ಇದ್ದೀರಾ ಹಾಲನ್ನ ಯಾವಾಗ್ಲೂ ಅಂತಂದ್ರೆ ಇಟ್ಸ್ ಓಕೆ. ಅದಕ್ಕೂ ಮುಂಚೆನೆ ನೀವು ಊಟ ಮಾಡಿದ ತಕ್ಷಣನೇ ಟ್ಯಾಬ್ಲೆಟ್ ತಗೊಂಡಿರಿ ಅಲ್ವಾ? ನಾನು ಹೇಳ್ತೀನಿ ಆಲ್ಮೋಸ್ಟ್ ಮಲ್ಗೋಕ್ಕೂ ಊಟಕ್ಕೂ 2 hour ಗ್ಯಾಪ್ ಇರಬೇಕು ಅಂತ ಹೇಳ್ಬಿಟ್ಟು ಅಲ್ವಾ? ಜಸ್ಟ್ ಬಿಫೋರ್ ಗೋಯಿಂಗ್ ಟು ಬೆಡ್ ಯು ಕ್ಯಾನ್ ಹ್ಯಾವ್ ಮಿಲ್ಕ್ ಅಂಡ್ ಅದಾದ್ಮೇಲೆ ಸ್ವಲ್ಪ ಬೆಚ್ಚಗಿರೋ ನೀರು ಕುಡ್ದು ಮಲ್ಕೋಬಹುದು. ಎಲ್ಲರೂ ಇದನ್ನ ಮಾಡಿ. ಸ್ವಲ್ಪ ಅಟ್ಲೀಸ್ಟ್ ಒಂದು ಟೀ ಕಪ್ ಅಷ್ಟಾದ್ರೂ ಅಥವಾ ಅದಕ್ಕಿಂತ ಕಮ್ಮಿ ಆದ್ರೂ ಆಯ್ತಾ? ಅದಕ್ಕಿಂತ ಕಮ್ಮಿ ತಗೊಂಡ್ರು ಓಕೆ, ಆಯ್ತಾ? ಯಾಕೆ ಕಡಿಮೆ ಹೇಳ್ತಾ ಇದ್ದೀನಿ ಅಂತಂದ್ರೆ ರಾತ್ರಿ ಯೂರಿನೇಷನ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಎದ್ದು ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ಯು ವಿಲ್ ಹ್ಯಾವ್ ಲೈಕ್ ಡಿಸ್ಟರ್ಬ್ಡ್ ಸ್ಲೀಪ್ ಅನ್ನೋ ಥರ ಆಗ್ಬಿಡುತ್ತೆ. ಅದಕ್ಕಿಂತ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಆದ್ರೂ, ಬಟ್ ಏನ್ ಮಾಡಿ, ಸ್ವಲ್ಪ ಸ್ವಲ್ಪ ಸಿಪ್ ಬೈ ಸಿಪ್ ವಾರ್ಮ್ ವಾಟರ್, ಆಯ್ತಾ? ಸ್ವಲ್ಪ ವಾರ್ಮ್ ವಾಟರ್ ಎಲ್ಲರೂ ತಗೊಳ್ಳಿ, ಆಯ್ತಾ? ಸ್ವಲ್ಪ ಅಷ್ಟೇ, ಆಯ್ತಾ? ವಾರ್ಮ್ ವಾಟರ್ ತಗೊಂಡ್ಬಿಟ್ಟು ನೀವು ಮಲ್ಕೊಳ್ಳಿ. ಸೊ ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ, ಆಯ್ತಾ? ಹಾಲು ಯಾರಿಗೆ ಕುಡಿಯೋಕೆ ಅಭ್ಯಾಸ ಇಲ್ಲ, ಕುಡಿಯೋಲ್ಲ ಅನ್ನೋರೆ ಆ ಥರ ಮಾಡ್ಬೋದು. ಹಾಲು ಕುಡಿದ್ರೂ ಅದಾದ್ಮೇಲೆ ಸ್ವಲ್ಪನಾದ್ರೂ ನೀರು ಕುಡಿದ್ರೆ ಒಳ್ಳೇದು ಅಲ್ವಾ? ಸೊ ಏನು, ಹಾಲು ಆಲ್ಮೋಸ್ಟ್ ಬಾಯಲ್ಲಿ ಹಂಗೆ ಇರುತ್ತೆ. ಹಾಲು ಕುಡಿದ ತಕ್ಷಣ ಹಂಗೆ ಮಲ್ಕೊಂಡ್ರೆ, ಸೊ ಸ್ವಲ್ಪ ನೀರು ಕುಡಿಯೋದ್ರಿಂದ ಅದು ಕೂಡ ಕ್ಲೆನ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ಡೌಟ್ ಇದೆಯಾ? ಮೇಡಮ್ ಈಗ ಡೈಲಿ ಒಂದ್ 3-4 ಸೀನ್ ಬರುತ್ತಲ್ಲ ಮೇಡಮ್, ಅದಕ್ಕೆ ಏನಾದ್ರು effect ಆಗುತ್ತಾ? ಓಕೆ, ಇವಾಗಂತೂ ತುಂಬಾನೇ ವೆದರ್ ಕೂಡ ಹಂಗೆ ಇರೋದ್ರಿಂದ ಜಾಸ್ತಿ ಇದೆ ಇದು ಪ್ರಾಬ್ಲಮ್. ಹೊಟ್ಟೆ ಇಟ್ಕೊಂಡು ಸೀನ್ ಬೇಕಾಗುತ್ತೆ ನಮ್ಗೆ. ಓಕೆ, ಎಸ್ ಎಸ್, ಹೌದು, ಅದು ಸ್ವಲ್ಪ ಪ್ರಾಬ್ಲಮೇ. ಆಕ್ಚುಲಿ ನನಗೆ ಯಾವ್ದ್ರಿಂದ ಕಂಟ್ರೋಲ್ ಆಯ್ತು ಅಂತಂದ್ರೆ ಪ್ರಾಣಾಯಾಮದಿಂದ, ಆಯ್ತಾ? ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್ಸ್ ನನಗೆ ಮಾಡಕ್ ಆಗ್ತಾ ಇಲ್ಲ ಕ್ಲಾಸಲ್ಲೇನೆ. ಬಟ್ ಅವಾಗೆಲ್ಲ ನನ್ನ ಕ್ಲಾಸಲ್ಲೇ ಡೈಲಿ ಕಂಪಲ್ಸರಿ ಮಾಡಿಸ್ತಾ ಇದ್ದೆ. ಬಟ್ ಇವಾಗ ನಂಗೂ ಆಗ್ತಾ ಇಲ್ಲ. ಅಂದ್ರೆ ಮೆಂಬರ್ಸ್ ಜಾಸ್ತಿ ಆದಷ್ಟು ಕಾನ್ಸೆಪ್ಟ್ ಕೂಡ ಜಾಸ್ತಿ ಆಗ್ತಾನೆ ಇದೆ. ದಟ್ಸ್ ವೈ ವಿ ಆರ್ ಪ್ಲಾನಿಂಗ್ ಎಲ್ಲಾನು ಸ್ಟ್ರಕ್ಚರ್ ವೈಸ್. ಬಟ್ ಇಟ್ಸ್ ಓಕೆ. ಎಲ್ಲರೂ ಪ್ರಾಣಾಯಾಮ ಅಂತೂ ಅನುಲೋಮ ವಿಲೋಮ ಮಾಡಿ, ತುಂಬಾ ಬೆನಿಫಿಟ್ಸ್ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಮಾಡಕ್ಕಾಗಲ್ಲ, ಕೆಲವೊಬ್ರಿಗೆ ನೋಸ್ ಬ್ಲಾಕೇಜಸ್ ಇರ್ಬೋದು, ಆ ಥರ ಆಗುತ್ತೆ. ಅಟ್ಲೀಸ್ಟ್ ಈ ಥರ ಮಧ್ಯಾಹ್ನ ಯಾವಾಗಾದ್ರೂ ಫ್ರೀ ಇದ್ದಾಗ ನೀವು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ, ತುಂಬಾ ಬೆನಿಫಿಟ್ಸ್ ಇದೆ, ಕಮ್ಮಿ ಆಗುತ್ತೆ, ಆಯ್ತಾ? ಫಸ್ಟ್ ಕಮ್ಮಿ ಆಗ್ತಾ ಬರುತ್ತೆ. ಅಂಡ್ ಯಾರಿಗೆಲ್ಲ ಕೋಲ್ಡ್ ಇದೆ, ಇವಾಗ ಶೀತ ಆಗಿದೆ, ನಂಗೆ ಹೋಗ್ತಾ ಇಲ್ಲ ಆ ಪ್ರಾಬ್ಲಮ್ ಅಲ್ವಾ? ಕೋಲ್ಡ್ ಆಗಿದೆ ಅಂತಂದ್ರೆ ಒಂದು ಚೂರ್ಣ ಬರುತ್ತೆ, ಆಯ್ತಾ? ಸೀತೋಪಲಾದಿ ಚೂರ್ಣ ಅಂತ ಹೇಳಿ. ದಿಸ್ ಇಸ್ ಸೇಫ್ ಇನ್ ಪ್ರೆಗ್ನೆನ್ಸಿ, ಆಯ್ತಾ? ಅಕಸ್ಮಾತ್ ನಿಮ್ಗೆ ಈ ತರ ಬೇರೆ ಮೆಡಿಕೇಶನ್ಸ್ ತಗೊಳಕ್ ಇಷ್ಟ ಇಲ್ಲ, ಆ ಥರದ್ದೆಲ್ಲ ಏನಾದ್ರೂ ಇದ್ರೆ ಇದನ್ನ ನೀವು ತಗೋಬಹುದು. ಬಟ್ ಯಾರಿಗದು ಅಕಸ್ಮಾತ್ ತುಂಬಾನೇ ಶೀತ ಇದೆ, ಆ ಥರದ್ದು ಏನಾದ್ರೂ ಇದ್ರೆ ಮಾತ್ರ ತಗೊಳ್ಳಿ. ಓಕೆ, ಸೊ ಡೋಸೇಜ್ ಏನಾದ್ರೂ ಬೇಕಿದ್ರೆ, ಅಕಸ್ಮಾತ್ ನಿಮ್ಗೆ ಮೆಡಿಸಿನ್ ನೇಮು ಬೇಕಿದ್ರೆ ನಾನು ಕಳಿಸ್ತೀನಿ. ಇಟ್ ಈಸ್ ಸೇಫ್ ಇನ್ ಪ್ರೆಗ್ನೆನ್ಸಿ. ನಾನು ಕೇಳಿ ಇಟ್ಕೊಂಡಿದ್ದೀನಿ ಮ್ಯಾಮ್ಗೆ, ಇದು ತಗೋಬೋದಾ ಅಂತ ಹೇಳ್ಬಿಟ್ಟು. ನನ್ನ ಮಕ್ಳಿಗೆ ನಾನು ಅದೇ ಕೊಡೋದು. ನಂಗೆ ಜಾಸ್ತಿ ಈ ಥರ ಸಿರಪ್ ಹಾಕಕ್ಕೆ ಇಷ್ಟ ಆಗಲ್ಲ. ಸೊ ಐ ಯೂಸ್ ದ್ಯಾಟ್ ಪ್ರಾಡಕ್ಟ್, ಚೆನ್ನಾಗಿ ಅನ್ಸುತ್ತೆ ನನಗೆ. ಸೊ ಒಂಥರ ಈಸಿ ಟು ಈಟ್ ಆಲ್ಸೋ. ಮಕ್ಕಳೇ ಇಷ್ಟಪಟ್ಟು ತಿಂತಾರೆ ಅಂದರೆ ನಮಗೂ ಸೇಫ್, ಚೆನ್ನಾಗಿ ಅನ್ಸುತ್ತೆ. ಓಕೆ, ಮಕ್ಳಿಗೂ ಕೊಡ್ಬೋದಾ ಅದನ್ನ? ಹಾ, ಮಕ್ಕಳಿಗೆ ತುಂಬಾ ಒಳ್ಳೇದು ಸೀತೋಪಲಾದಿ ಚೂರ್ಣ. ಅದು ಮಕ್ಕಳಿಗೆ ಕೊಡ್ಬಹುದು. ನಾನು ಆಲ್ಮೋಸ್ಟ್ ಇದು ಸಿರಪ್ ಎಲ್ಲ ಹಾಕೋದು ಕಡಿಮೆ. ಶೀತ ಕೆಮ್ಮಿಗೆ, ಜ್ವರಕ್ಕೆ ಮಾತ್ರ ನಾನು ಯೂಸ್ ಮಾಡ್ತೀನಿ. ಬಿಕಾಸ್ ಬೇರೆ ಏನಕ್ಕೂ ಅದು ಬೇಗ ಕಮ್ಮಿ ಆಗಲ್ಲ. ಅದು ನೋಡ್ತೀನಿ, ಇಮಿಡಿಯೇಟ್ಲಿ ಹಾಕಲ್ಲ ಸಿರಪ್ ಎಲ್ಲಾನು. ನೋಡಿ ತುಂಬಾ ಹೈ ಆಗ್ತಾ ಇದೆ, ಕಂಟ್ರೋಲ್ ಮಾಡಕ್ ಆಗಲ್ಲ ಅನ್ನೋ ಅಂಥದ್ದು ಏನಾದ್ರು ಇದ್ರೆ ನಾನು ಹಾಕ್ತೀನಿ, ಯೂಸ್ ಮಾಡ್ತೀನಿ. ಅದ್ ಬಿಟ್ರೆ ಇನ್ನೆಲ್ಲ ಇದು ತುಂಬಾ ಬೆನಿಫಿಷಿಯಲ್ ಇದೆ. ಇದು ಚೂರ್ಣ ತಿನ್ನಿಸ್ತೀನಿ. ದೆನ್ ಏನು, ಶುಂಠಿ ಶುಂಠಿ ಮತ್ತೆ ಜೇನುತುಪ್ಪ ಯೂಸ್ ಮಾಡ್ತೀನಿ. ಶುಂಠಿ ರಸ, ಜೇನುತುಪ್ಪ. ಸೊ ಶುಂಠಿ ಕುಟ್ಬಿಟ್ಟು ಫ್ರೆಶ್ ಆಗಿರೋದನ್ನ ಹಸಿ ಶುಂಠಿ ಕುಟ್ಬಿಟ್ಟು ಅದರಲ್ಲಿ ಯೂಸ್ ಮಾಡ್ತೀನಿ. ದಟ್ ಈಸ್ ಆಲ್ಸೋ ಬೆನಿಫಿಷಿಯಲ್.
ನೀವು ತಗೋಬಹುದು, ಬಟ್ ಲಿಟಲ್ ಕ್ವಾಂಟಿಟಿಯಲ್ಲಿ ತಗೊಳ್ಳಿ, ಅಂದ್ರೆ ಜಾಸ್ತಿ ಹೀಟ್ ಆಗಬಾರ್ದು ಅಷ್ಟೇ. ಮ್ಯಾಮ್ ಇದು ಸೆಕೆಂಡ್ ಟ್ರೈಮಿಸ್ಟರ್ ಇಂದ ಯಾವಾಗ್ಲೂ ಲೆಫ್ಟ್ ಸೈಡೇ ಮಲ್ಕೋಬೇಕು ಅಂತಾರಲ್ಲ, ಅದು ಕಂಪಲ್ಸರಿನಾ? ಓಕೆ, ಇದು ಪ್ರಾಕ್ಟಿಕಲಿ ನೋಡಿದ್ರೆ ನಾಟ್ ಪಾಸಿಬಲ್. ಬರೀ ಲೆಫ್ಟ್ ಸೈಡೇ ಮಲ್ಕೊಂಡಾಗ ಸ್ವಲ್ಪ ಪೇನ್ ಕೂಡ ಬರುತ್ತೆ ಅಲ್ವಾ? ಸೊ ಕಾಲೆಲ್ಲ ಪೇನ್ ಆಗುತ್ತೆ, ಇಲ್ಲ ಸೊಂಟ ನೋವು ಬರುತ್ತೆ, ಏನೇನಾದ್ರೂ ಆಗುತ್ತೆ. ದಟ್ಸ್ ವೈ ಯೂಸ್ ಬೋತ್ ಸೈಡ್ಸ್, ಏನು ಪ್ರಾಬ್ಲಮ್ ಇಲ್ಲ, ಬಟ್ ಮ್ಯಾಕ್ಸಿಮಮ್ ಲೆಫ್ಟ್ ಸೈಡ್ ಯೂಸ್ ಮಾಡಿ ಅಷ್ಟೇ. ಆಯ್ತಾ? ನಂಗೆ ಆಗ್ತಾ ಇರಿ ಫಸ್ಟ್ ಪ್ರೆಗ್ನೆನ್ಸಿಲಿ ಓಕೆ, ಸೆಕೆಂಡ್ ಪ್ರೆಗ್ನೆನ್ಸಿಲಿ ನಂಗೆ ಯಾಕೋ ಜಾಸ್ತಿ ಲೆಫ್ಟ್ ಸೈಡಲ್ಲಿ ಮಲ್ಕೊಳಕ್ ಆಗ್ತಾನೆ ಇರ್ಲಿಲ್ಲ. ಓಕೆ, ಅದಕ್ಕೆ ನಾನು ರೈಟ್ ಸೈಡಿಗೆ ಶಿಫ್ಟ್ ಆಗ್ತಾ ಇದ್ದೆ. ನಂಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾ ಇದ್ದೆ. ಬಟ್ ವೆನ್ ಇಟ್ ಈಸ್ ಲೈಕ್ ಇಲ್ಲ ನಂಗೆ ನಿದ್ದೆನೇ ಬರ್ತಾ ಇಲ್ಲ ಅಂದಾಗ ರೈಟ್ ಸೈಡಿಗೆ ಶಿಫ್ಟ್ ಆದಾಗ ಆರಾಮ್ ನಿದ್ದೆ ಬರ್ತಾ ಇತ್ತು. ಸೊ ನೀವು ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ನೋಡಿ. ಆಯ್ತಾ? ಲೆಫ್ಟ್ ಸೈಡ್ ಆದ್ರೆ ತುಂಬಾ ಚೆನ್ನಾಗಿ ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗಾಗುತ್ತೆ. ಬಟ್ ನಂಗೆ ನಿದ್ದೆನೇ ಬರ್ತಾ ಇಲ್ಲ, ಆ ಥರದ್ದು ಏನಾದರೂ ಪ್ರಾಬ್ಲಮ್ಸ್ ನಿಮಗೆ ಆಗ್ತಾ ಇದೆ ಅಂತಂದ್ರೆ ಮೇಕ್ ಶ್ಯೂರ್ ದ್ಯಾಟ್ ನೀವು ರೈಟ್ ಸೈಡಿಗೆ ಶಿಫ್ಟ್ ಆಗಿ, ಪರವಾಗಿಲ್ಲ. ಓಕೆ, ಬರೀ ಲೆಫ್ಟ್ ಸೈಡ್ ಅಂತ ಹೇಳಲ್ಲ, ಬಟ್ ಮ್ಯಾಕ್ಸಿಮಮ್ ಲೆಫ್ಟ್ ಸೈಡಲ್ಲಿ ಆದಷ್ಟು ಟ್ರೈ ಮಾಡಿ ಅಷ್ಟು. ಓಕೆ, ಮತ್ತೆ ಏನಾದರೂ ಡೌಟ್ ಇದೆಯಾ? ಮ್ಯಾಮ್, ನೈಟ್ ಮಲಗಿದಾಗ ಕಾಫ್ ಮಸಲ್ಸ್ ಕ್ಯಾಚ್ ಆಗೋದು ನಾರ್ಮಲಾ? ಬಿಕಾಸ್ ನನಗೆ ವೀಕ್ಲಿ ಒಂದ್ಸತಿ ಆದರೂ ಆಗ್ತಾನೇ ಇದೆ. ಓಕೆ, ಸೊ ಮೆಗ್ನೀಷಿಯಂ ಏನಾದರೂ ಡೆಫಿಷಿಯನ್ಸಿ ಇರ್ಬೋದು, ಸ್ವಲ್ಪ ಚೆಕ್ ಮಾಡಿಸ್ಕೊಂಡು ನೋಡಿ. ಓಕೆ, ಓಕೆ, ಯಾರು ಹೇಳಿದ್ದು? ನಾನು ದಿವ್ಯಾ. ದಿವ್ಯಾ. ಓಕೆ, ಸೊ ಅದು ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇದ್ರೂ ಇರಬಹುದು, ಚೆಕ್ ಮಾಡಿಸ್ಕೊಂಡು ನೋಡಿ. ಅವರು ಸಪ್ಲಿಮೆಂಟ್ಸ್ ಕೊಡ್ತಾರೆ, ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಮೆಗ್ನೀಷಿಯಂ ಆಯಿಲ್ ಬರುತ್ತೆ ಒಂದು, ಕಾಲಿಗೆ ಹಾಕಿ ಮಸಾಜ್ ಮಾಡೋದಕ್ಕೆ, ಆ ಥರದ್ದು ಏನಾದರೂ ಕೊಡಬಹುದು. ಮತ್ತೆ ಬಿಫೋರ್ ಗೋಯಿಂಗ್ ಟು ಬೆಡ್ ಎಲ್ಲರೂ ಇದನ್ನ ಮಾಡಿ. ಏನಂದ್ರೆ ಒಂದು ಮಸಾಜ್ ಮಾಡೋಕೆ ಒಂದು ಸಿಗುತ್ತೆ, ಫುಟ್ ಮಸಾಜ್ ಮಾಡೋಕೆ ಅಂತಾನೆ, ಅದು ಇದ್ರೆ ಓಕೆ, ಇಲ್ಲದೆ ಇದ್ರೆ ಅಟ್ಲೀಸ್ಟ್ ಕೈಯಲ್ಲಾದ್ರೂ ನೀವು ಏನು ಫುಟ್ ಮಸಾಜ್ ಮಾಡ್ಕೋಬೇಕು. ಕಾನ್ಸ ಎಲ್ಲರೂ ಮಾಡಿ ಇದನ್ನ. ಹಾ, ಇದು ತುಂಬಾನೇ ಬೆನಿಫಿಷಿಯಲ್ ಇದೆ. ಮತ್ತೆ ಕಾಲು ಉತ್ಕೊಳ್ಳೋದು ಅದೆಲ್ಲಾನು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಯಾವಾಗ್ಲೂ ಇವು ದಿವ್ಯಾ ಅವರ ಅಲ್ವಾ, ನೀವು ಏನು ವರ್ಕ್ ಮಾಡ್ತಾ ಇರೋದ್ರಿಂದ ಯು ಶುಡ್ ಟೇಕ್ ಕೇರ್. ಅಂದ್ರೆ ಪ್ರತಿ ಸರಿನೂ ನೀವು ಕಾಲ್ನ ಸ್ಟ್ರೆಚ್ ಮಾಡ್ತಾ ಇರಬೇಕು ಅಲ್ವಾ, ಎದ್ದು ಓಡಾಡ್ತಾ ಇರಬೇಕು. ಅಟ್ಲೀಸ್ಟ್ ಕಾಲ್ ಪೊಸಿಷನ್ಸ್ ನ ಚೇಂಜ್ ಮಾಡ್ತಾ ಇರಬೇಕು. ಒಂದ್ಸರಿ ಚಕ್ಲು ಬಕ್ಲು ಹಾಕೊಳ್ಳೋದು, ಒಂದ್ಸರಿ ಕಾಲ್ ಕೆಳಗಡೆ ಇರೋದು, ಮೇಲ್ಗಡೆ ಇಡೋದು ಅಲ್ವಾ. ಸೊ ಈ ತರ ಅಟ್ಲೀಸ್ಟ್ ಮೂವ್ಮೆಂಟ್ ಮಾಡ್ತಾನೆ ಇರಬೇಕು, ಅದನ್ನ ನೀವು ಕೇರ್ ತಗೋಬೇಕು. ಓಕೆ, ಅದು ನೈಟ್ ಮಲಗಿದಾಗ ಸಡನ್ ಆಗಿ ಎದ್ದಾಗ ವೀಕ್ಲಿ ಒಂದ್ಸತಿ ಆದರೂ ಆಗಿತ್ತು ನನಗೆ. ಹ್ಮ್ ಹ್ಮ್ ಸಡನ್ ಆಗಿ ಹಿಡ್ಕೊಂಡ್ಬಿಡುತ್ತೆ. ಹ್ಮ್ ಹ್ಮ್ ಓಕೆ, ಸೊ ಇದು ಮಸಾಜ್ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಓಕೆ, ಮತ್ತೆ ಆ, ಅದೇ ಮೆಗ್ನೀಷಿಯಂ ಆಯಿಲ್ ಅಂತ ಹೇಳಿದ್ನಲ್ವಾ, ಅದು ಅಷ್ಟೇನೆ, ಅದು ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಪ್ರೆಗ್ನೆನ್ಸಿ ಪಿಲ್ಲೋ ದಟ್ ಈಸ್ ಆಲ್ಸೋ ಯೂಸ್ಫುಲ್ ಇದಕ್ಕೆ. ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಓಕೆ, ಸೊ ಎಲ್ಲಾರ್ದು ಕ್ವೆಶನ್ಸ್ ಆಗಿದ್ರೆ. ಮ್ಯಾಮ್ ಕಲಾ ಅವ್ರದ್ದು ಹೆಂಗಾಯ್ತು ಮ್ಯಾಮ್ ಡೆಲಿವರಿ? ನಾರ್ಮಲ್ ಸಿ ಸೆಕ್ಷನ್? ಓಕೆ, ಇದು ಒಂದು ಜಾಸ್ತಿ ಕ್ಯೂರಿಯಾಸಿಟಿ ಇರೋ ಕ್ವೆಶನ್ ಅಲ್ವಾ? ಇಲ್ಲ, ಅವ್ರದ್ದು ಸಿಸೇರಿಯನ್ನೇ ಮಾಡಿದ್ರು, ಬಟ್ ಇಟ್ ವಾಸ್ ಗುಡ್. ಅವರು ಫಸ್ಟ್ ಎರಡಕ್ಕೂ ಪ್ರಿಪೇರ್ ಆಗಿರಿ ಅಂತಾನೆ ಹೇಳಿದ್ದೆ ಅವ್ರಿಗೆ. ಸೊ ಶಿ ಟ್ರೈಡ್ ಅ ಲಾಟ್. ಅದು ವಾಟರ್ ಲೆವೆಲ್ ಪುತ್ರಿ ಕಮ್ಮಿ ಇದ್ದಿದ್ರಿಂದ ಡಾಕ್ಟರ್ ಇಲ್ಲ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಿಸೇರಿಯನ್ನೇ ಹೇಳಿದ್ರು. ದೇ ವೆಂಟ್ ಸಿಸೇರಿಯನ್ನೇ ಆಯ್ತು. ಅಂಡ್ ಇಬ್ರು ಮಗು ವೆಯ್ಟ್ 3 kg ಇದೆ ಅಂತ ಹೇಳಿದ್ರು. ಚೆನ್ನಾಗಿದ್ದಾರೆ ಇಬ್ರು ಅಂತ ಹೇಳಿದ್ರು ಅವ್ರ ಹಸ್ಬೆಂಡ್ ಫೋನ್ ಮಾಡಿ. ಓಕೆ, ಮೇಡಮ್, ಇನ್ನೊಂದು ಡೌಟ್ ಇದೆ. ಹಾ ಹೇಳಿ. ಇದು ಬೇಬಿ ಕಿಕ್ಸ್ ಮಾನಿಟರ್ ಮಾಡ್ಕೋಬೇಕು ಅಂತ ಹೇಳ್ತಾರಲ್ಲ, ಅದು ಒಂದೊಂದ್ಸಲ ನಮ್ಗೆ ಗೊತ್ತೇ ಆಗಲ್ಲ. ನಿದ್ದೆನಲ್ಲಿ ಕಿಕ್ಸ್ ಇರುತ್ತೆ, ಮಾರ್ನಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಅದನ್ನ ಹೆಂಗೆ ಮಾನಿಟರ್ ಮಾಡ್ಕೋಬೇಕು? ಓಕೆ, ಸೊ ಅದನ್ನ ಇದರಲ್ಲಿ ನಿಮಗೆ ಗರ್ಭಸಂವಾದ ಹೆಲ್ಪ್ ಆಗುತ್ತೆ. ಆಯ್ತಾ? ಕೆಲವೊಂದ್ಸರಿ ನಾವು ಮರ್ತ್ ಬಿಟ್ಟಿರ್ತೀವಿ, ಅದನ್ನ ಕೌಂಟ್ ಮಾಡೋದು ಏನು ಮಾಡಿರಲ್ಲ ಅಲ್ವಾ. ಸೊ ಕೌಂಟ್ ಮಾಡೋದು ಎಲ್ಲರೂ ಮಾಡೋದಿಲ್ಲ. ಹಂಗೆ ನೋಡಿದ್ರೆ ಅಟ್ಲೀಸ್ಟ್ ಮೂವ್ಮೆಂಟ್ ಆಗ್ತಾ ಇದೆಯಾ, ಅಟ್ಲೀಸ್ಟ್ ಅಷ್ಟಾದ್ರೂ ಚೆಕ್ ಮಾಡ್ಕೋತಾ ಇರ್ತೀವಿ
ಅಲ್ವಾ? ಅಕಸ್ಮಾತ್ ನಿಮ್ಗೆ ತುಂಬಾ ಹೊತ್ತಾಯ್ತು, ನಂಗೆ ಏನೋ ಮೂಮೆಂಟ್ ಆಗಿದ್ ಗೊತ್ತಾಗಿಲ್ಲ, ಆ ಥರದ್ದು ಏನಾದ್ರೂ ಇದ್ದಾಗ ನೀವು ಏನ್ ಮಾಡ್ಬೋದು, ಪೂರ್ತಿ ಹೊಟ್ಟೆ ಮೇಲೆ ಕೈ ಆಡಿಸ್ತಾ ಸವರ್ತಾ ಮಗು ಜೊತೆ ಕನೆಕ್ಟ್ ಆಗಿ ಮಾತಾಡಿ, ನೀನ್ ಚೆನ್ನಾಗಿದೀಯ ಅನ್ನೋದಕ್ಕೆ ಒಂದು ಕಿಕ್ ಮಾಡಿ ನಂಗೆ ಸಿಗ್ನಲ್ ಕೊಡು. ಅಲ್ವಾ? ಆ ಥರ ಕನೆಕ್ಟ್ ಆಗಿ ಮಾತಾಡಿ ನೀವು ಯು ಕ್ಯಾನ್ ಮೇಕ್ ಶ್ಯೂರ್ ಮಗುಗೆ ಕಿಕ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೋಬಹುದು. ಆಯ್ತಾ? ಸೊ ಸಮ್ಟೈಮ್ಸ್ ನೀವು ಮರ್ತಿರ್ತೀರಾ, ಇಲ್ಲ ಮಲ್ಗಿರ್ತೀರಾ, ಇಲ್ಲ ಬೆಳಗ್ಗೆ ಮೂವ್ಮೆಂಟ್ ಕಮ್ಮಿ ಇದೆ ಅಂತ ಅನ್ನಿಸ್ತು, ಆ ಥರದ್ದು ಆ ಟೈಮಲ್ಲಿ ಏನು ಮಾಡಿ, ಸ್ವಲ್ಪ ಅಟ್ಲೀಸ್ಟ್ ಬೆಚ್ಚಗಿರೋ ನೀರನ್ನ ಕುಡೀರಿ. ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ನಂತರ ಮತ್ತೆ ಮಗು ಜೊತೆ ಕನೆಕ್ಟ್ ಆಗ್ಬಿಟ್ಟು ಕೈ ಆಡಿಸಿ ಆಮೇಲೆ ನೋಡಿ. ಆಯ್ತಾ? ಅವಾಗ ಕಿಕ್ ಆಗುತ್ತೆ. ಆಯ್ತಾ? ಇದು ಹಾಟ್ ಸ್ಟಿಮ್ಯುಲೇಷನ್, ಕೋಲ್ಡ್ ಸ್ಟಿಮ್ಯುಲೇಷನ್ ಅಂತ ಮಾಡ್ತಾರೆ. ಕೆಲವೊಬ್ರು ಐಸ್ ಕ್ರೀಮ್ ತಿಂತಾರೆ, ಚಾಕ್ಲೇಟ್ ತಿಂತಾರೆ ಬೇಬಿ ಮೂಮೆಂಟ್ ಆಗೋದಕ್ಕೆ, ಅಲ್ವಾ? ಸೊ ಇನ್ನೂ ಒಂದು ಹೇಳ್ತಾರೆ, ಶುಗರ್ ಯಾವಾಗ ರೀಚ್ ಆಗುತ್ತಲ್ಲ ಮಗುಗೆ, ಅವಾಗ ಮಗು ಆಕ್ಟಿವ್ ಆಗತ್ತೆ. ಸೊ ಶುಗರ್ ಇದನ್ನ ತಿಂದಾಗ ಏನ್ ಮಾಡ್ತಾರೆ, ಮಗು ಕಿಕ್ ಮಾಡ್ತಾ ಇದೆಯಾ, ಮೂಮೆಂಟ್ ಇದೆಯಾ, ಚೆನ್ನಾಗಿದ್ಯಾ ಅಂತ ಎನ್ಶೋರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಏನಾದ್ರೂ ಸ್ವೀಟ್ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಕೆಲವೊಬ್ರು. ಆಯ್ತಾ? ಇದನ್ನ ನಾನು ಜಾಸ್ತಿ ಸಜೆಸ್ಟ್ ಮಾಡಲ್ಲ, ಬಟ್ ನಮ್ಮ ಗರ್ಭ ಸಂವಾದ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದರಲ್ಲಿ. ಇದನ್ನ ಮಾಡ್ಬೋದು. ಅಂಡ್ ಈವನ್ ಯಾರು ಭಾವನಾ ಅವ್ರು ಅನ್ಸುತ್ತೆ, ಸೊ ಅವ್ರು ಏನ್ ಮಾಡ್ತಾ ಇದ್ರು, ಅವ್ರಿಗೂ ಇದೇ ತರ ಸಜೆಸ್ಟ್ ಮಾಡಿದ್ದೆ, ಗರ್ಭ ಸಂವಾದ ಮತ್ತೆ ಕೆಲವೊಂದು ಮಂತ್ರಗಳನ್ನ ಹೇಳೋದು ಅಥವಾ ಕೇಳೋದು. ಆಯ್ತಾ? ಸೊ ನೀವೇ ಚಾಂಟ್ ಮಾಡ್ಬೋದು, ಇಲ್ಲ ಕೇಳಿದ್ರು ಪರವಾಗಿಲ್ಲ, ಬ್ಯಾಕ್ಗ್ರೌಂಡ್ ಅಲ್ಲಿ ಪ್ಲೇ ಮಾಡ್ಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು, ಆಯ್ತಾ, ಬಿಸಿನೀರು ಕುಡೀರಿ, ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಳ್ಳಿ, ನೋಡಿ ಮೂಮೆಂಟ್ನ ಅಬ್ಸರ್ವ್ ಮಾಡಿ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂತಂದ್ರೆ ಈ ತರ ಮ್ಯೂಸಿಕ್ನ ಪ್ಲೇ ಮಾಡಿ. ಸೊ ಮಗು ಆಕ್ಟಿವ್ ಆಗತ್ತೆ. ಆಯ್ತಾ? ಸೊ ಅವರು ಕಂಡಿಡ್ಕೊಂಡ್ಬಿಟ್ಟಿದ್ರು ಲಲಿತಾ ಸಹಸ್ರನಾಮ ಮಗುಗೆ ತುಂಬಾ ಫೇವ್ರೇಟ್ ಅಂತ ಹೇಳಿ, ಪ್ರತಿ ಸರಿ ಪ್ಲೇ ಮಾಡಿದಾಗ ಅದು ಮೂವ್ ಮಾಡುತ್ತೆ ಅಂತ. ಸೊ ಯಾವಾಗಾದ್ರೂ ಮೂವ್ ಮಾಡಿಲ್ಲ ಅಂತಂದ್ರೆ ಲಲಿತಾ ಸಹಸ್ರನಾಮ ಪ್ಲೇ ಮಾಡಿದ ತಕ್ಷಣ ಅದು ಮೂವ್ ಮಾಡೋದು. ಸೊ ನನ್ ಇಟ್ ವಾಸ್ ಬೇಬಿ ವರ್ಕಿಂಗ್. ಹನುಮಾನ್ ಚಾಲೀಸಾಗೆ ರಿಯಾಕ್ಟ್ ಮಾಡುತ್ತೆ ಮೇಡಮ್. ಹಾ, ಸೊ ನಂಗೆ ಹನುಮಾನ್ ಚಾಲೀಸಕ್ಕೆ ತುಂಬಾ ರಿಯಾಕ್ಟ್ ಮಾಡ್ತಾ ಇತ್ತು. ಅಂಡ್ ರಿಯಾಕ್ಟ್ ಇನ್ನು ಮಾಡುತ್ತೆ. ಸೆಕೆಂಡ್ ಬೇಬಿ ನಂಗೆ ಭರತನಾಟ್ಯ ಸಾಂಗ್ಸ್ ಕೆಲವೊಂದಿತ್ತು, ಅದನ್ನ ಪ್ಲೇ ಮಾಡಿದಾಗ ಅದು ಮೂಮೆಂಟ್ ಚೆನ್ನಾಗಿ ಮಾಡೋದು, ಕ್ಲಾಸಿಕಲ್ ಒನ್. ಸೊ ಹಂಗೆ ನಿಮ್ಮ ಬೇಬಿಗೆ ಯಾವ್ದು ಇಷ್ಟ ನೀವು ನೋಡ್ಕೊಂಡು ಇಟ್ಕೊಳ್ಳಿ, ಅದನ್ನ ಪ್ಲೇ ಮಾಡಿ. ಅದು ಇಷ್ಟೊತ್ತಿಗಾಗ್ಲೇ ರುಟೀನ್ ಸೆಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಅಲ್ವಾ, ಮಲ್ಗೋದು ಎದ್ದೇಳೋ ಟೈಮ್ ಎಲ್ಲ. ನನ್ಗೆ ಹೌದು. ಫಸ್ಟ್ ನಾನ್ ಮಲ್ಗೋಕೆ ಸ್ಟಾರ್ಟ್ ಮಾಡ್ದಾಗ್ಲೇನೆ ಕಿಕ್ಸ್ ಸ್ಟಾರ್ಟ್ ಆಗ್ಬಿಡ್ತಿತ್ತು. ಅದು ರೈಟ್ ಸೈಡಿಗೆ ಬರ್ತಿತ್ತು ಬೇಬಿ, ರೈಟ್ ಸೈಡ್ ಇಂದ ಕಿಕ್ಸ್ ಸ್ಟಾರ್ಟ್ ಆಗ್ತಿತ್ತು. ಬಟ್ ಹ್ಮ್ ಇವಾಗ ಟೈಮ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ, ಮಲ್ಗಿ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ರೈಟ್ ಸೈಡ್ ಬರಲ್ಲ, ಕಿಕ್ಸ್ ಗೊತ್ತಾಗಲ್ಲ. ಅದು ಹೌದು. ಸ್ವಲ್ಪ ಡೌಟ್ ಆಗತ್ತೆ. ಹ್ಮ್ 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 ಓಕೆ, ಪರವಾಗಿಲ್ಲ, ಅದೇ ಈ ಥರದ್ದು ಏನಾದ್ರೂ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ. ಹ್ಮ್ ಓಕೆ ಮ್ಯಾಮ್. ಓಕೆ. ಮತ್ತೆ ನನ್ ಸಜೆಷನ್ ಇತ್ತು ಒಂದು, ಹಾ ಹೇಳಿ. ಅದೇ ನೀವು ಯಾರಿಗಾದ್ರೂ ಹೆಲ್ಪ್ ಮಾಡಿ ಈ ತರ ಅಂತಿದ್ರಲ್ಲ, ಹ್ಮ್ ಸೊ ನಿನ್ನೆ ಏನೋ ಸರ್ಚ್ ಮಾಡುವಾಗ ನನಗೆ ಅಂದ್ರೆ ಕೆಲವೊಬ್ರಿಗೆ ಹೊರಗಡೆ ಹೋಗೋಕ್ಕಾಗಲ್ಲ, ಅದಕ್ಕೆ ಒಂದು ಆ್ಯಪ್ ಇದೆ, ಬಿ ಮೈ ಐಸ್ ಅಂತ, ಬ್ಲೈಂಡ್ ಸ್ಟೂಡೆಂಟ್ಸ್ ಗೋಸ್ಕರ. ಹ್ಮ್ ಹ್ಮ್ ಇಟ್ಸ್ ಅ ಫ್ರೀ. ಅದರಲ್ಲಿ ಬ್ಲೈಂಡ್ ಸ್ಟೂಡೆಂಟ್ಸ್ ಕನೆಕ್ಟ್ ಆಗಿರ್ತಾರೆ. ಹ್ಮ್ ನಾವು ನಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಅದಕ್ಕೆ ಲಾಗಿನ್ ಆದ್ರೆ ಅವ್ರು ಅದರಿಂದ ಕಾಲ್ ಬರುತ್ತೆ ನಮ್ಗೆ. ಓಕೆ. ಸೊ ಬ್ಲೈಂಡ್ ಸ್ಟೂಡೆಂಟ್ಸ್ ಅವ್ರ ಹತ್ರ ತಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಅಥವಾ ಯಾವ್ದಾದ್ರು ಹಿಂಗೆ ಜಾಬ್ಗೆ ಹೋದಾಗ ಏನ್ ತಗೋಬೇಕು ಅಥವಾ ಅವ್ರಿಗೇನು ಗೊತ್ತಾಗೋದಿಲ್ವಲ್ಲ, ಹ್ಮ್ 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 ಸೊ ಆತರ ಕಾಲ್ ಬಂದ್ರೆ ಪಿಕ್ ಮಾಡಿ ನಾವು ಅವ್ರು ಏನ್ ಕ್ವಶನ್ ಕೇಳ್ತಾರಲ್ಲ ಹ್ಮ್ ಅದಕ್ಕೆ ನಾವು ಆನ್ಸರ್ ಮಾಡೋದು. ಅವ್ರಿಗೆ ಏನ್ ಕಾಣಿಸ್ತಿದ್ಯೋ ನಮ್ಗೆ ಅಂದ್ರೆ ಹೇಳ್ತಾರೆ, ಈ ತರ ಓದಿ ಹೇಳಿ, ಇದ್ರಲ್ಲಿ ಏನಿದೆ ಈ ತರ ಎಲ್ಲ. ಹ್ಮ್ ಹ್ಮ್ ಸೊ ನಾವ್ ಈ ತರ ಓದಿ ಹೇಳೋದು ಅಥವಾ ಏನಾದ್ರೂ ಮಾಡ್ಬೋದು ಆತರ. ಓಕೆ. ಸೊ ಅವರಿಗೆ ಒಂದು ಹೆಲ್ಪ್ ಆಗೋ ಥರ ಹೆಲ್ಪ್ ಆಗೋ ತರ. ಎದುರುಗಡೆ ಸ್ಕ್ರೀನ್ ಅಲ್ಲಿ ಅವ್ರಿಗೆ ಗೊತ್ತಾಗದೆ ಇದ್ರೆ ಅವ್ರು ನಮ್ಮನ್ನ ಕ್ವಶನ್ಸ್ ಕೇಳ್ತಾರೆ, ಅದ್ರಲ್ಲಿ ಆಪ್ ಥ್ರೂ ನಮ್ಗೆ. ಹ್ಮ್ 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 ನಾವು ಕಾಲ್ ರಿಸೀವ್ ಮಾಡಿ ಮಾತಾಡ್ಬೋದು, ಅಥವಾ ಒಮ್ಮೆ ಬೇರೆ ವ್ಯಾಲೆಂಟಿಯರ್ ತಗೊಂತಾರೆ. ಹ್ಮ್ ಹ್ಮ್ ಸೊ ನಿನ್ನೆ ಏನೋ ಹುಡ್ಕುವಾಗ ನಂಗೆ ಇದು ಸಿಕ್ತು, ಇವತ್ತೇ 2 ಕಾಲ್ಸ್ ಬಂತು ನನಗೆ. ಓಕೆ ಓಕೆ. ಒಂದು ಲ್ಯಾಪ್ಟಾಪ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ಏನ್ ಕಾಣಿಸ್ದೆ ಹೇಳಿ ಅಂತ ಕಾಲ್ ಮಾಡಿದ್ರು. ಹ್ಮ್ ಹ್ಮ್ ಅವ್ರೇನೋ ಅಪ್ಡೇಟ್ ಕೊಟ್ಟಿದ್ದು ಅದು ಗೊತ್ತಾಗ್ತಿರ್ಲಿಲ್ಲ, ಅದಕ್ಕೆ ಲ್ಯಾಪ್ಟಾಪ್ ಸೌಂಡ್ ಮಾಡ್ತಿರ್ಲಿಲ್ಲ. ಹ್ಮ್ ಇಲ್ಲ ಈ ತರ ಅಪ್ಡೇಟ್ ಆಗ್ತಿದೆ, ಆಮೇಲೆ ಸೌಂಡ್ ಬರ್ಬೋದು ಅಂತ ಅಂದೆ. ಹ್ಮ್ ಸೊ ಈ ತರ ಮನೇಲಿ ಮೊಬೈಲ್ ಅಲ್ಲೇ ಮಾಡ್ಬೋದು ಅಂತ. ಓಕೆ. ಸೊ ಹಾಗೆ ಸೋಷಿಯಲ್ ಸರ್ವಿಸ್ ಅನ್ನೋ ಥರ ಮನೆಯಿಂದನೇ ನೀವು ಬೇಕಾದ್ರೆ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅನ್ನೋ ಥರ. ಹ್ಮ್ ಓಕೆ ಫೈನ್. ಸೊ ಯಾರಾದ್ರೂ ಫ್ರೀ ಆಗಿದ್ರಿ, ಏನು ಅಂದ್ರೆ ಅವರೇ ಹೇಳಿದ ಹಾಗೆ ಸ್ವಲ್ಪ ಬೆಡ್ ರೆಸ್ಟ್ ಅಲ್ಲೇ ಇರೋರು, ಸೊ ಏನು ಮಾಡದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇದ್ದಾಗ, ಸೊ ಯು ಕ್ಯಾನ್ ಯೂಸ್ ದಿಸ್.
ಆಯ್ತಾ? ಓಕೆ. ಎಸ್. ಏನಾದ್ರೂ ಟಾಸ್ಕ್ ಕೊಟ್ಟಿದ್ನಾ? ಕ್ರಿಯೇಷನ್ ಬಾಕ್ಸ್ ಮಾಡ್ಬೇಕು ಅಂತ ಹೇಳಿದ್ರಿ. ಹಾ, ಓಕೆ. ಸೊ ಮಾಡಿದ್ರಾ? ಇನ್ನ ಅರ್ಧ ಆಗಿದೆ ಮೇಡಮ್, ಮೊನ್ನೆ ಮಾಡ್ಬೇಕು. ಅರ್ಥ ಆಗಿದೆಯಾ? ಓಕೆ. ಸೊ ಈ ಮಂತಿನ ಇವ್ರ ವಿನ್ನರ್ನು ಅನೌನ್ಸ್ ಮಾಡಬೇಕು, ಬಟ್ ಐ ಹ್ಯಾವ್ ನಾಟ್ ಗಾನ್ ಥ್ರೂ ಇಟ್. ನಾಳೆ ಅನೌನ್ಸ್ ಮಾಡ್ತೀನಿ ಈ ಮಂತ್ಗೆ ಯಾರು ವಿನ್ನರ್ ಆಗಿದ್ದೀರಾ ಆಕ್ಟಿವಿಟೀಸಲ್ಲಿ, ಟಾಸ್ಕ್ ಎಲ್ಲ ಮಾಡೋದ್ರಲ್ಲಿ ಅಂತ ಹೇಳ್ಬಿಟ್ಟು. ಓಕೆನಾ? ಓಕೆ. ಎಸ್. ಇವಾಗ ವಿಲ್ ಡೂ ಚಾಂಟಿಂಗ್ ಅಂಡ್ ದೆನ್ ಮೆಡಿಟೇಷನ್ ಮಾಡೋಣ. ಓಕೆ. ಓಕೆ. ಆಕ್ಟಿವಿಟೀಸ್ ಮಾಡೋದಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ? ಅಂದ್ರೆ ಕ್ಲಾಸಲ್ಲಿ ಮಾಡಿಸೋಕೆ ಪ್ಲಾನ್ ಮಾಡ್ತಿದ್ವಿ. ಅಟ್ಲೀಸ್ಟ್ 2 ವೀಕ್ಸ್ ಒನ್ಸ್ ಆದ್ರೂ ನಾವು ಕ್ಲಾಸಲ್ಲಿ ಏನಾದರೂ ಆಕ್ಟಿವಿಟಿ ಮಾಡಿದ್ರೆ ಇಟ್ ವಿಲ್ ಬಿ ಯೂಸ್ಫುಲ್ ಅಂತ ಹೇಳ್ಬಿಟ್ಟು. ಓಕೆ. ಎಸ್. ಸೊ ನೋಡ್ತೀನಿ, ನಾನು ಪ್ಲಾನ್ ಮಾಡ್ತೀನಿ. ಅಕಸ್ಮಾತ್ ಬೆಡ್ ರೆಸ್ಟಲ್ಲಿ ಇರೋರು ಕೂಡ ಅಟ್ಲೀಸ್ಟ್ ಯು ಕ್ಯಾನ್ ಹ್ಯಾವ್ ದಟ್ ಲೈಕ್ ವೈಬ್ರೇಷನ್ ಒಂದು ರೀಚ್ ಆಗೇ ಆಗುತ್ತೆ ನಿಮಗೆ. ಆ್ಯಂಡ್ ಇನ್ ದ ಮಿಡಲ್ ನಾನು ಏನಾದರೂ ನಿಮಗೋಸ್ಕರ ಕಂಟೆಂಟ್ ಹೇಳ್ತಾ ಇರ್ತೀನಿ. ಯು ಕ್ಯಾನ್ ಬಿ ವಿತ್ ಅಸ್. ಓಕೆ. ಸೊ ಮಾಡೋಣ ಅದು ಒಂದು. ಈ ವಾರ ಆದರೆ ಮಾಡ್ತೀನಿ. ಡ್ರೀಮ್ ಕ್ಯಾಚರ್ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ತುಂಬ ಆಸೆ ಅದು ಡ್ರೀಮ್ ಕ್ಯಾಚರ್ ಮಾಡೋದು. ಅದಕ್ಕೆ ನೋಡ್ತೀನಿ ಅದೇನಾದರೂ ಆದರೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಎಲ್ಲ ಹೇಳಿರ್ತೀನಿ. ಯು ಕ್ಯಾನ್ ಬ್ರಿಂಗ್ ದಮ್, ನಾವು ಆಮೇಲೆ ಮಾಡೋಣ. ಓಕೆನಾ? ಸೊ ಈ ಶುಕ್ರವಾರ ಇಲ್ಲ ನೆಕ್ಸ್ಟ್ ಫ್ರೈಡೆ. ಸೊ ನಂಗೆ ನೆನ್ಪು ಮಾಡಿ ಯಾರಾದರೂ ಮಾಡೋಣ. ಓಕೆ. ಎಸ್. ಸಿಟ್ ಸ್ಟ್ರೈಟ್, ನೇರವಾಗಿ ಕೂತ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್. ಈಗ ನಿಮ್ಮ ಬಲಗೈನ ಎದೆ ಮೇಲೆ ಇಟ್ಕೊಳ್ಳಿ, ಎಡಗೈನ ನಾಭಿಯಿಂದ ಕೆಳಗಡೆ ಇಟ್ಕೊಳ್ಳಿ. ವಿಲ್ ಚಾಂಟ್ ಓಂ ಮಂತ್ರ ಫಾರ್ 11 ಟೈಮ್ಸ್. ನನ್ನ ಜೊತೆಗೆ ಚಾಂಟ್ ಮಾಡ್ತಾ ಬನ್ನಿ. ಟೇಕ್ ಅ ಡೀಪ್ ಬ್ರೀತ್ ಇನ್.
Relax. Feel the vibrations. ನಿಮ್ಮ ಹೊಟ್ಟೆಯ ಭಾಗದಲ್ಲಿ, ಎದೆ ಭಾಗದಲ್ಲಿ, ಹಣೆಯ ಭಾಗದಲ್ಲಿ ಆಗ್ತಾ ಇರುವಂತಹ ತರಂಗಗಳನ್ನು ಗಮನಿಸಿ, ಕಂಪನಗಳನ್ನು ಗಮನಿಸಿ. ರಿಲ್ಯಾಕ್ಸ್. ಈಗ ಎರಡು ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಂಡು ಹಾಗೆ ನಿಮ್ಮ ಕೈಗಳಲ್ಲಿ ದೇಹದಲ್ಲಿ ಆಗ್ತಾ ಇರುವ ವೈಬ್ರೇಷನ್ಸ್ನ ಗಮನಿಸ್ತಾ ಈಗ ಒಂದು ಮೆಡಿಟೇಷನ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಬೆಡ್ ರೆಸ್ಟ್ ಅಲ್ಲಿ ಇದ್ದೀರಾ ಅಥವಾ ಸೊಂಟ ನೋವಿದೆ, ನೀವು ಮಲಗಿ ಕೂಡ ಈ ಒಂದು ಮೆಡಿಟೇಷನ್ ಮಾಡಬಹುದು. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಕಣ್ಣುಗಳು ಹಾಗೆ ಮುಚ್ಚಿರ್ಲಿ. Close your eyes. Take a deep breath in. 1, 2, 3. Breathe out. 1, 2, 3, 4, 5. Breathe in. 1, 2, 3. Breathe out. 1, 2, 3, 4, 5. Breathe in. 1, 2, 3. Breathe out. 1, 2, 3, 4, 5. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನೆತ್ತಿಯಿಂದ ಪಾದದವರೆಗೆ ರಿಲ್ಯಾಕ್ಸ್ ಯುವರ್ ಹೆಡ್. ನಿಮ್ಮ ತಲೆಯ ಭಾಗ, ಹಣೆಯ ಭಾಗ, ಹುಬ್ಬುಗಳು, ಕಣ್ಣುಗಳು, ನಿಮ್ಮ ಮೂಗು, ನಾಲಿಗೆ, ಮೇಲ್ತುಟಿ, ಕೆಳತುಟಿ, ನಿಮ್ಮ ಕೆನ್ನೆಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಗದ್ದ, ಕಿವಿಗಳು, ಕುತ್ತಿಗೆ ಹಿಂಭಾಗ ಕೂಡ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ, ಎರಡು ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ಸಂಪೂರ್ಣವಾಗಿ ಬೆರಳಿನ ತುದಿಯವರೆಗೂ ಕೂಡ ನಿಮ್ಮ ಕೈಗಳು ರಿಲ್ಯಾಕ್ಸ್ ಆಗಲಿ. ಅದೇ ರೀತಿ ನಿಮ್ಮ ಎದೆಯ ಭಾಗ, ಎರಡು ಸ್ತನಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ ಅಲ್ಲಿರುವಂತಹ ಚೇಂಜಸ್ ಅದನ್ನು ಕೂಡ ಗಮನಿಸಿ. Your body is preparing for motherhood. ನಿಮ್ಮ ಮಗುವಿಗೋಸ್ಕರ ನಿಮ್ಮ ದೇಹ ಸಂಪೂರ್ಣವಾಗಿ ತಯಾರಾಗ್ತಾ ಇದೆ. ವಿತ್ ಗ್ರಾಟಿಟ್ಯೂಡ್ ರಿಲ್ಯಾಕ್ಸ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಯೋರ್ ಬಾಡಿ. ಕೃತಜ್ಞತಾ ಭಾವದಿಂದ ನಿಮ್ಮ ದೇಹದ ಎಲ್ಲ ಭಾಗಗಳನ್ನು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನಿಮ್ಮ ಎದೆಯ ಭಾಗದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ನಿಮ್ಮ ಒಳಗಣ್ಣಿನಿಂದ ಗಮನಿಸಿ. ಒಂದು ನಿಪ್ಪಲ್ ಪಾರ್ಟ್ ಇರಬಹುದು, ಏರಿಯೋಲಾ ಆಗಿರಬಹುದು, ಸ್ತನಗಳ ಗಾತ್ರ ಆಗಿರಬಹುದು, ಎಲ್ಲದನ್ನ ಗಮನಿಸ್ತಾ ಬನ್ನಿ. ನಿಮ್ಮ ಮಗುವಿಗೋಸ್ಕರ ನಿಮ್ಮ ದೇಹ ಸನ್ನದ್ಧಗೊಳ್ತಾ ಇದೆ, ಸಿದ್ಧವಾಗ್ತಾ ಇದೆ. ಈಗ ನಿಮ್ಮ ಹೊಟ್ಟೆಯ ಮೇಲ್ಭಾಗ ರಿಲ್ಯಾಕ್ಸ್ ಆಗಲಿ, ಹೊಟ್ಟೆಯ ಮಧ್ಯಭಾಗ, ನಾಭಿಯ ಭಾಗ ರಿಲ್ಯಾಕ್ಸ್ ಆಗಲಿ. ನಾಭಿಯ ಎಡಬದಿ, ಬಲಬದಿಯನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಹೊಟ್ಟೆಯ ಕೆಳಭಾಗವನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್.
ನಿಮ್ಮ ಬೆನ್ನೆಲುಬನ್ನು ರಿಲ್ಯಾಕ್ಸ್ ಮಾಡಿ ಸಂಪೂರ್ಣವಾಗಿ. ರಿಲ್ಯಾಕ್ಸ್ your tailbone, hip muscles, thigh muscles, knees, cuff muscles, heels. ನಿಮ್ಮ ಕಾಲಿನ ಕಂಬಗಳನ್ನು ರಿಲ್ಯಾಕ್ಸ್ ಮಾಡಿ. ಎರಡೂ ಕಾಲುಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿ. ಪಾದದವರೆಗೆ ಕಾಲಿನ ಎಲ್ಲ ಬೆರಳುಗಳು ಕೂಡ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್. ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್ ಆನ್ ಯೋರ್ ಫೇಸ್. ನಿಮ್ಮ ಮುಖದಲ್ಲಿ ಮಂದಹಾಸ ಇರಲಿ. ಈಗ ಲೆಟ್ ಅಸ್ ಗೋ ಬ್ಯಾಕ್ ಸ್ಲೈಟ್ಲಿ. ನಿಧಾನವಾಗಿ ಸ್ವಲ್ಪ ದಿನ ಹಿಂದೆ ಹೋಗೋಣ. ನಿಮಗೆ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದ ದಿನ. ದ ಫಸ್ಟ್ ಟೈಮ್ ಯು ಗಾಟ್ ದೋಸ್ ಪಿಂಕ್ ಲೈನ್ಸ್. ನೀವು 2 ಪಿಂಕ್ ಲೈನ್ಸ್ನ ಮೊದಲನೇ ಬಾರಿ ನೋಡಿದ ಆ ಕ್ಷಣವನ್ನು ನೆನಪು ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಆ ಸಮಯದಲ್ಲಿ ನಿಮ್ಮ ರಿಯಾಕ್ಷನ್ ಅಥವಾ ನಿಮ್ಮ ಮನೆಯವರ ರಿಯಾಕ್ಷನ್ ಹೇಗಿತ್ತು? ವಾಟ್ ಎವರ್ ಇಟ್ ಈಸ್, ಎಲ್ಲರಿಗೂ ಒಳ್ಳೆಯ ರಿಯಾಕ್ಷನ್ ಸಿಗ್ಬೇಕು ಅಂತಲ್ಲ. ಯಾವುದೇ ಇದ್ರೂ ಲೆಟ್ ಅಸ್ ಅಕ್ಸೆಪ್ಟ್ ವಾಟ್ ಎವರ್ ಇಟ್ ಈಸ್. ದ ಬೇಬಿ ಇಸ್ ಗಿಫ್ಟ್ ಆಫ್ ಗಾಡ್. ನಿಮ್ಮ ಮಗು ನಿಮ್ಮ ಜೀವನಕ್ಕೆ ಕಾಲಿಟ್ಟ ದಿನ, ನಿಮ್ಮ ಹೊಟ್ಟೆಯ ಒಳಗಡೆ ತನ್ನ ಇರುವಿಕೆಯನ್ನ ನೆನಪು ಮಾಡಿದಂತಹ ದಿನ, ಗುರುತಿಸಿಕೊಂಡಂತಹ ದಿನ. ಅವತ್ತು ನಿಮಗೆ ಯಾವ ಯಾವ ಭಾವನೆಗಳು, ಕೆಲವೊಬ್ಬರಿಗೆ ಭಯ ಆಗಿರಬಹುದು, ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗಿರಬಹುದು, ಸರ್ಪ್ರೈಸ್ ಆಗಿರಬಹುದು, ಅಥವಾ ಕೆಲವೊಬ್ಬರಿಗೆ ತುಂಬಾನೇ ಖುಷಿ ಆಗಿರಬಹುದು, ಅಥವಾ ಇನ್ನೂ ಕೆಲವರಿಗೆ ಡೌಟ್ ಆಗಿರಬಹುದು. ವಾಟ್ ಎವರ್ ಇಟ್ ಈಸ್, ಯು ಹ್ಯಾವ್ ಕ್ರಾಸ್ಡ್ ಆಲ್ ದೋಸ್ ಥಿಂಗ್ಸ್, ಆಲ್ ದೋಸ್ ಎಮೋಷನ್ಸ್. ಆಗ ಇದ್ದ ಕೆಲವೊಂದು ನಿಜವಾಗ್ಲೂ ಇದ್ದಂತಹ ಕನ್ಫ್ಯೂಷನ್ಸ್ ಇರಬಹುದು, ಭಯಗಳಿರಬಹುದು, ಅಥವಾ ಸುಳ್ಳು ಭಯಗಳಿರಬಹುದು. ಆ ಎಲ್ಲದನ್ನು ಕೂಡ ಹಾಗೆ ನೆನಪು ಮಾಡ್ಕೊಳ್ಳಿ. ಅದೇ ರೀತಿ ಹೌ ಯು ಸೆಲೆಬ್ರೇಟೆಡ್. ನಿಮಗೆ ನಿಮ್ಮ ಒಳಗಡೆ ಎಷ್ಟು ಖುಷಿ ಆಯಿತು, ಆನಂದ ಆಯಿತು. ಅದಾದ ನಂತರ ನೀವು ಹೇಗೆ ನಿಮ್ಮ ದಿನಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಬಂದ್ರಿ, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಬಂತು, ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ನೀವು ಮೌಲ್ಡ್ ಆಗ್ತಾ ಬಂದ್ರಿ. ಈ ಪ್ರೆಗ್ನೆನ್ಸಿ ಜರ್ನಿಲಿ ಎಷ್ಟೋ ಜನ, ಎಷ್ಟು ಕಷ್ಟಗಳಿದ್ರೂ ಕೂಡ ನೀವೆಲ್ಲರೂ ಒಟ್ಟಾಗಿ ಸೇರಿ ಒಗ್ಗಟ್ಟಿನಿಂದ ಈ ಒಂದು ಕಮ್ಯುನಿಟಿಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಬಂದ್ರಿ. ಕ್ಲಾಸಸ್ ಅಲ್ಲಿ ಎಷ್ಟೋ ಪ್ರಾಕ್ಟೀಸಸ್ ಅನ್ನ ಮಾಡ್ತಾ ಬಂದ್ರಿ. ಅದೇ ರೀತಿ ಮನೆಯಲ್ಲಿ ಕೂಡ ನೀವು ಫ್ರೀ ಆಗಿದ್ದಾಗ ಆಗಿರಬಹುದು, ಅಥವಾ ಕೆಲಸದ ಮಧ್ಯೆ ಆಗಿರಬಹುದು, ನಿಮ್ಮ ಮಗುವಿಗೋಸ್ಕರ ನೀವು ಏನೆಲ್ಲಾ ಮಾಡಿದ್ದೀರಾ ಅದೆಲ್ಲದನ್ನ ನೆನಪು ಮಾಡ್ಕೊಳ್ತಾ ಬನ್ನಿ. ಯು ಆರ್ ಅ ಗ್ರೇಟ್ ಮದರ್, ಡಿಡ್ ಅ ಗ್ರೇಟ್ ಜಾಬ್. ಒಬ್ಬ ಶ್ರೇಷ್ಠ ತಾಯಿಯ ರೀತಿಯಲ್ಲಿ ನೀವು ನಿಮ್ಮ ಶ್ರೇಷ್ಠ ಮಗುವಿಗೋಸ್ಕರ, ನಿಮ್ಮ ಶ್ರೇಷ್ಠ ಸಂತಾನಕ್ಕೋಸ್ಕರ ನಿಮ್ಮ ಸಮಯವನ್ನ, ಅಮೂಲ್ಯವಾದ ಸಮಯವನ್ನ ಇನ್ನೂ ಅಮೂಲ್ಯವಾಗಿ ಕಳೀತಾ ಹೋದ್ರಿ. ಈಗಲೂ ಕೂಡ ಯು ಆರ್ ಕಮಿಟೆಡ್ ಟು ದ ಸೇಮ್ ಥಿಂಗ್. ಯು ಆರ್ ಅ ಸೂಪರ್ ಕಾನ್ಶಿಯಸ್ ಮಾಮ್. ಎಷ್ಟೋ ಅಡೆತಡೆಗಳಿದ್ರೂ ಕೂಡ ಅದನ್ನು ಮೆಟ್ಟಿ ನಿಂತು ನೀವೆಲ್ಲರೂ ನಿಮ್ಮ ಮಗುವಿಗೋಸ್ಕರ ಪ್ರಯತ್ನ ಮಾಡ್ತಾನೇ ಇದ್ದೀರಾ. ನಿಮ್ಮ ಊಟದಲ್ಲಿ, ನಿದ್ದೆಯಲ್ಲಿ, ಆಟ ಪಾಠಗಳಲ್ಲಿ ಕೂಡ, ಅದೇ ರೀತಿ ದಿನನಿತ್ಯದ ಜೀವನದಲ್ಲಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನಿಮ್ಮ ಇಡೀ ದಿನಚರಿಯನ್ನ ನೀವು ತಿದ್ದುಪಡಿ ಮಾಡ್ಕೊಂಡಿದ್ದೀರ. ಆ ಎಲ್ಲ ಎಫರ್ಟ್ಸ್ಗೆ ನಿಮ್ಮನ್ನ ನೀವು ಕಂಗ್ರ್ಯಾಚುಲೇಟ್ ಮಾಡ್ತಾ ಹೋಗಿ. ನಿಮ್ಮ ಶ್ರಮಗಳಿಗೆ ಬೇರೆ ಯಾರೂ ಅಪ್ರಿಷಿಯೇಟ್ ಮಾಡೋದು ಬೇಕಾಗಿಲ್ಲ. ಯು ಆರ್ ಅಪ್ರಿಷಿಯೇಟಿಂಗ್
ಯೋರ್ ಸೆಲ್ಫ್. ಈಗ ನಿಮ್ಮ ಒಳಗಡೆ ಆ ಸೆಲ್ಫ್ ಎಸ್ಟೀಮ್ ಎಷ್ಟಿದೆ ಅದನ್ನ ಅಪ್ರಿಶಿಯೇಟ್ ಮಾಡ್ತಾ ಬನ್ನಿ. ಎಲ್ಲದನ್ನ ಮೆಟ್ಟಿ ನಿಲ್ಲುವ ಶಕ್ತಿ ನನಗಿದೆ ಅನ್ನುವಂತಹ ಭಾವನೆ ನಿಮ್ಮ ಒಳಗಡೆ ಜಾಗೃತಗೊಂಡಿದೆ. ಯು ಆರ್ ಅ ಕಾನ್ಶಿಯಸ್ ಮದರ್. ಯು ಆರ್ ಅ ಸೂಪರ್ ಕಾನ್ಶಿಯಸ್ ಮದರ್. ನಿಮ್ಮ ಮಗುವಿನ ಆರೋಗ್ಯಕ್ಕೋಸ್ಕರ, ಆನಂದಕ್ಕೋಸ್ಕರ, ಉತ್ತಮ ಜೀವನಕ್ಕೋಸ್ಕರ, ಶ್ರೇಷ್ಠ ಜೀವನಕ್ಕೋಸ್ಕರ, ಶ್ರೇಷ್ಠ ಜನ್ಮಕ್ಕೋಸ್ಕರ ನೀವು ಮಾಡ್ತಾ ಇರುವಂತಹ ಎಲ್ಲ ಪ್ರಯತ್ನಗಳು ನಿಮ್ಮ ಮಗುವಿಗೆ ರೀಚ್ ಆಗ್ತಾ ಇದೆ. ನಿಮ್ಮ ಮಗುವನ್ನ ತಲುಪಿ ನಿಮ್ಮ ಮಗುವನ್ನ ಸರಿಯಾದ ದಾರಿಗೆ ತರುವಂತಹ ಎಲ್ಲ ಬ್ರೈನ್ ಪ್ಯಾಟರ್ನ್ಸ್ ಆ ಮಗುವಿನ ಒಳಗಡೆ ಈಗಲಿಂದಲೇ ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೆಲ್ಲ ಕಾರಣ ನೀವು. ಯು ಆರ್ ಸೂಪರ್ ಕಾನ್ಶಿಯಸ್ ಮಾಮ್. ನಿಮ್ಮ ಇಡೀ ಪ್ರೆಗ್ನೆನ್ಸಿಯಲ್ಲಿ ನೀವು ನಿಮ್ಮ ಮಗುವಿಗೋಸ್ಕರ ಖುಷಿಯಾಗಿದ್ರಿ, ಆನಂದವಾಗಿದ್ರಿ. ಎಷ್ಟೋ ಹೊಸ ವಿಷಯಗಳನ್ನ ಕಲಿತಾ ಇದ್ದೀರಾ, ಒಳ್ಳೆಯ ಪುಸ್ತಕಗಳನ್ನ ಓದ್ತಾ ಇದ್ದೀರಾ, ಅದರಿಂದ ಬಂದ ಎಲ್ಲ ಮೌಲ್ಯಗಳನ್ನ ನಿಮ್ಮ ಮಗುಗೆ ತಲುಪಿಸ್ತಾ ಇದ್ದೀರಾ. ಯು ಆರ್ ಸೂಪರ್ ಕಾನ್ಶಿಯಸ್ ಮಾಮ್. ಈಗ ನಿಮ್ಮ ಬಲಗೈಯನ್ನ ಎದೆ ಮೇಲೆ ಇಟ್ಕೊಂಡು ಎಡಗೈಯನ್ನ ನಾಭಿಯ ಮೇಲೆ ಇಟ್ಕೊಂಡು ನಿಮ್ಮ ಮಗುವಿನ ಮೂವ್ಮೆಂಟ್ ನ ಫೀಲ್ ಮಾಡ್ತಾ ಮಗುವಿನ ಜೊತೆ ಕನೆಕ್ಟ್ ಆಗಿ visualize your baby inside. It is glowing in golden color. ಆ ಮಗು ಆರೋಗ್ಯವಾಗಿದೆ, ಆನಂದವಾಗಿದೆ. Happy for you, totally happy for you. Relax. ನಿಮ್ಮ ಸೂಪರ್ ಕಾನ್ಶಿಯಸ್ ಬೇಬಿ ನಿಮ್ಮ ಹೊಟ್ಟೆಯ ಒಳಗೆ ಇರೋದನ್ನ ಹಾಗೆ ನಿಮ್ಮ ಒಳಗಣ್ಣಿನಿಂದ ನೋಡ್ತಾ ಇಸ್ ಹ್ಯಾಪಿ ಅಂಡ್ ಹೆಲ್ದಿ ಇನ್ಸೈಡ್. ಒಂದು ಖುಷಿಯಾಗಿರುವಂತಹ ಮಗುವನ್ನ ನಿಮ್ಮ ಗರ್ಭದ ಒಳಗಡೆ ವಿಜುವಲೈಸ್ ಮಾಡ್ತಾ ನಿಮ್ಮ ಎಲ್ಲ ಪ್ರಯತ್ನಗಳನ್ನ ನೀವೇ ಅಪ್ರಿಶಿಯೇಟ್ ಮಾಡ್ತಾ ಅದಕ್ಕೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ನಿಮ್ಮ ಮಗುವಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಟೇಕ್ ಅ ಡೀಪ್ ಬ್ರೀತ್ ಇನ್. 1 2 3. Breathe out. 1 2 3 4 5. Breathe in. 1 2 3. Breathe out. 1 2 3 4 5. Relax. ಈಗ ನಿಧಾನವಾಗಿ ಎದ್ದು 2 ಕೈಗಳನ್ನು ರಬ್ ಮಾಡಿ ಈಗ 2 ಕೈಗಳನ್ನು ರಬ್ ಮಾಡಿ ನಿಮ್ಮ ಮುಖದ ಮೇಲೆ ಇಟ್ಕೊಳ್ಳಿ, ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. Transfer the heated energy to your face, your eyes. Slowly open your eyes. ಈಗ ನಿಮ್ಮ 2 ಕೈಗಳನ್ನ ನೋಡಿ ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ. Okay.
ಸೊ ಅವಳು ಇವತ್ತು ಸ್ಕೂಲ್ಗೆ ಹೋಗಿಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಮಾತಾಡಿಸ್ತೀಯಾ? ನೋಡು, ಹಾಯ್ ಹೇಳು ಎಲ್ಲರಿಗೂ. ಹಾಯ್ ಏನ್ ಆಟ ಆಡ್ದೆ? ಹಾಯ್, ನಿನ್ನ ಹೆಸರೇನು? ಹೇಳಮ್ಮ, ಹೆಸರು ಹೇಳು. ಡಿಂಪಲ. ಡಿಂಪಲನಾ? ಡಿಂಪನ. ಯಾಕೆ ಸ್ಕೂಲಿಗೆ ಹೋಗಿಲ್ಲ ಇವತ್ತು? ಸುಮ್ನೆ ಹೋಗಿಲ್ಲ. ಇನ್ನೇ ಹೋಗಿಲ್ಲ. So, ತುಂಬಾ ದಿನ ಕ್ರಿಸ್ಮಸ್ ರಜದಲ್ಲಿ ಆಟ ಆಡ್ಬಿಟ್ಟು ಇವತ್ತು ಸ್ಕೂಲಿಗೆ ಹೋಗಕ್ಕೆ ಆಗ್ಲಿಲ್ಲ. ಡಿಂಪನ ಅಂತ ಏನಕ್ಕೆ ಇಟ್ಟಿರೋದು ಮ್ಯಾಮ್? ಡಿಂಪಲ್ ಬೀಳುತ್ತೆ ಅಂತನಾ ಅಥವಾ ಜಸ್ಟ್ ಡಿ ಇಂದ? ಇಲ್ಲ, ಆಕ್ಚುಲಿ ಫಸ್ಟ್ ನನ್ನ ಮಗನ ಹೆಸರು ಗ ಬಂದಿತ್ತು, ಗಗನ್ ಅಂತ ಮನ್ಸಿಗೆ ಬಂದಿತ್ತು, ತುಂಬಾ ಸರ್ಚ್ ಮಾಡಕ್ ಹೋಗ್ಲಿಲ್ಲ. ಸೊ ಅದೇ ಇಷ್ಟ ಆಯ್ತು, ಇಟ್ವಿ. ಆಮೇಲೆ ಸ್ವಲ್ಪ ಡಿಫ್ರೆಂಟ್ ಇಡ್ಬೋದಿತ್ತೇನೋ ಅಂತ ಅನ್ನಿಸಿತ್ತು. ಸೊ ಇವಳಿಗೆ ಅಕ್ಷರನೇ ಡಿ ಬಂದಿತ್ತು, ಕನ್ನಡ ಅಕ್ಷರ ಡಿ, ಇಂಗ್ಲಿಷ್ ಅಲ್ಲ. ಓಕೆ, ಸೊ ಅದರಿಂದ ಲೆಟರ್ ಸ್ವಲ್ಪ ನೇಮ್ಸ್ ಕಮ್ಮಿನೇ ಇದ್ದಿದ್ದು. ಅದ್ರಲ್ಲಿ ನಮಗೆ ಸಿಕ್ಕಿದ ಆಪ್ಷನ್ ಡಿಂಪಲ್, ಆ ಥರ ಏನೋ ಸಿಕ್ತು. ಸೊ ಡಿಂಪಲ್ ಅಂದ್ರೆ ಪೂರ್ತಿ ಇಂಗ್ಲಿಷ್ ಆಗುತ್ತೆ ಅಂತ ಹೇಳಿ ಡಿಂಪನ ಕನ್ನಡೈಸ್ ಮಾಡಿಬಿಟ್ಟು ಚೆನ್ನಾಗಿದೆ. ಅಂಡ್ ಆಮೇಲೆ ಗೊತ್ತಾಯ್ತು ಡಿಂಪನ ಅಂದ್ರೆ ಸ್ಟಾರ್ ಅಂತ. ಸೊ ಗಗನ್ ಡಿಂಪನ ಎರಡು ಆಕಾಶ ಸ್ಟಾರ್ ಒಟ್ಟಿಗೆ ಸೇರುತ್ತೆ ಅಂತ ಅದೇ ಕಂಟಿನ್ಯೂ. ಹಾಯ್ ಡಿಂಪನ. ಡಿಂಪನ ಹಾಯ್. ಹಾಯ್. ಸ್ಕೂಲ್ ಹೋಗಿಲ್ಲ ಇನ್ನ? ಕ್ರಿಸ್ಮಸ್ ವೆಕೇಶನ್ ಎಂಜಾಯ್ ಮಾಡ್ತಾ ಇದ್ಯಾ? ಪಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಯಾರು? ಅಮ್ಮ. ಇದು ಫ್ರೀಕ್ವೆಂಟ್ ಆಗಿ ಕೇಳುವಂತ ಕ್ವೆಶ್ಚನ್ಸ್ ನಮ್ಗೆ ಇದುವರೆಗೂ ಕೇಳ್ತಾರೆ. ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಅಂತ. ಹೌದು ಹೌದು. ಓಕೆ ಫೈನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಬಾಯ್ ಬಾಯ್. ಬಾಯ್ ಹೇಳಿ. ಬಾಯ್. ಬಾಯ್ ಪುಟ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಬಾಯ್ ಬಾಯ್. ಥ್ಯಾಂಕ್ ಯು ಮ್ಯಾಮ್.